ವೀಕ್ಷಕರೇ ನಮಸ್ಕಾರ. ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜ್ ವರ್ಲ್ಡ್ 24x7 ಉಡುಪಿ ಪ್ರಸ್ತುತಪಡಿಸಿರುವಂತಹ ವಿಶ್ವ ಪರಿಸರ ದಿನಾಚರಣೆಯ ವಿಶೇಷವಾದ ಕಾರ್ಯಕ್ರಮ ಪರಿಸರದ ಪಾಠ ಯುವಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಭೂಮಿ ನಮ್ಮ ಮೂಲ ತಾಯಿ. ಭೂಮಿಯನ್ನ ನಿರ್ಲಕ್ಷಿಸಿದರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಕೈ ತಪ್ಪುತ್ತದೆ. ಪರಿಸರ ಸಂರಕ್ಷಣೆ ಅಂತ ಹೇಳುವಂಥದ್ದು ನಮ್ಮ ಧರ್ಮ ಮಾತ್ರವಲ್ಲದೆ ಇದು ನಮ್ಮ ಬದುಕಿನ ಶಕ್ತಿಯಾಗಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ರಂದು ನಾವು ಆಚರಿಸ್ತೇವೆ. 1973ರಿಂದ ಪ್ರಾರಂಭಗೊಂಡಿರುವಂತಹ ಈ ಒಂದು ಆಚರಣೆ ಜನರಲ್ಲಿ ಪರಿಸರದ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಗುರಿಯನ್ನು ಹೊಂದಿದೆ. ಭೂಮಿಯ ಪುನರುಜ್ಜೀವನ ಹಾಗೆ ಬರಗಾಲದ ರಕ್ಷಣೆ ಈ ಒಂದು ಗುರಿಯನ್ನು ಇಟ್ಟುಕೊಂಡು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರಿಸರವನ್ನು ಸಂರಕ್ಷಿಸುವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಹೊಣೆಗಾರಿಕೆಯನ್ನು ಗುರುತಿಸಿಕೊಂಡು ಇರುವಂತಹ ಈ ಒಂದು ಗುರಿಯನ್ನು ನಾವು ಅವಲೋಕಿಸಿಕೊಂಡು ಬಂದಾಗ ನಮಗೆ ನಮ್ಮ ಕಣ್ಣಿಗೆ ಗೋಚರವಾಗಿದ್ದು GSB ಯುವಜನ ಸಭಾ ಹೆಬ್ರಿಯ ವೃಕ್ಷೋದ್ಯಾನ ಕಾರ್ಯಕ್ರಮ. ನಮ್ಮ ಯುವಕರ ತಂಡ ಮತ್ತು ಅವರ ಸ್ಫೂರ್ತಿಯ ಬಗೆಗಿನ ವೇದಿಕೆಗೆ ಒಂದು ಇಂದಿನ ಕಾರ್ಯಕ್ರಮ ಸ್ಫೂರ್ತಿಯಾಗಲಿಕ್ಕಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ GSB ಯುವಜನ ಸಭಾ ಹೆಬ್ರಿಯ ಅಧ್ಯಕ್ಷರಾಗಿರುವಂತಹ ನಾರಾಯಣ್ ಪ್ರಭು ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಆದಿತ್ಯ ಕಾಮತ್ ಇವರು ನಮ್ಮೊಂದಿಗಿದ್ದಾರೆ. ಬನ್ನಿ ಇವರನ್ನ ಮಾತನಾಡಿಸೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು GSB ಯುವಜನ ಸಭಾ ಹೆಬ್ರಿ ಇದರ ಒಂದು ಹಿನ್ನೆಲೆ ಏನು, ಹಾಗೆ ಇದು ಯಾವಾಗ ಪ್ರಾರಂಭವಾಯಿತು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ನಮ್ಮ GSB ಯುವಜನ ಸಭಾ ಪ್ರಾರಂಭವಾಗಿ 2025 ಈ ವರ್ಷಕ್ಕೆ 50ನೇ ವರ್ಷ ಆಚರಿಸಿದ್ದೇವೆ. 1975 ಅಲ್ಲಿ ನಮ್ಮ ಹಿರಿಯರು ಪ್ರಾರಂಭ ಮಾಡಿದ್ರು. ಇದೊಂದು ನಮ್ಮ ಊರಲ್ಲಿರುವ ನಮ್ಮ GSB ಸಮಾಜದ ಒಂದು ಮಕ್ಕಳ ಒಂದು ಸಂಘ ಹೇಳ್ಬೋದು. 1975 ಅಲ್ಲಿ ಪ್ರಾರಂಭವಾಗಿದ್ದು ಈಗ 2025ರಲ್ಲಿ ನಮ್ಮ ಭಾಗ್ಯ 50th ಗೋಲ್ಡನ್ ಜುಬ್ಲಿ ಕಾರ್ಯಕ್ರಮವನ್ನು ನಡೆಸುವ ಜವಾಬ್ದಾರಿ ನಮಗೆ ಬಂದಿದೆ. ಸೊ ಇದರಲ್ಲಿ ನೀವು ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಾ. ಸೊ ಅಧ್ಯಕ್ಷರು ಅಂತ ಹೇಳುವಾಗ ಅದರಲ್ಲಿ ಸ್ವಲ್ಪ ಕೆಲಸದ ಒಂದು ಒತ್ತಡ ಜಾಸ್ತಿ ಇರ್ತದೆ. ಇದು ಒಂದು ಕಾರ್ಯಕ್ರಮಗಳನ್ನು ನಾವು ಹೀಗೆ ಮಾಡಬೇಕು ಅಂತ ಒಂದು ಆಸೆ ಇರ್ತದೆ. ಸೊ ನಿಮ್ಮ ಯೋಜನೆಗಳ ಪ್ರಕಾರ ನೀವೊಂದು ವೃಕ್ಷೋದ್ಯಾನ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ರಾ? ವೃಕ್ಷೋದ್ಯಾನ ನಮ್ಮ ಪ್ರಾರಂಭ ಆಗ್ಲಿಕ್ಕೆ ಅದಕ್ಕೆ ನಮಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನಮ್ಮ ಸಮಾಜದಲ್ಲಿ ನಮ್ಮ ಗುರುಗಳು ಕಾಶಿಮಠ ನಮ್ಮ ಸುಧೀಂದ್ರ ಸ್ವಾಮೀಜಿಯವರ ಜನ್ಮ ಶತಮಾನೋತ್ಸವವನ್ನು ಈ ವರ್ಷವೇ ಆಚರಣೆ ಮಾಡ್ತಿದ್ದಾರೆ. ಸೊ ಆ ಆಚರಣೆಯಲ್ಲಿ ನಮ್ಮ ಗುರುಗಳ ಆದೇಶ ಪ್ರಕಾರ ನಮ್ಮ ಎಲ್ಲ GSB ಸಮಾಜದ ಒಬ್ಬೊಬ್ಬರ ಮನೆಗೆ ಒಂದು ಫಲದ ಗಿಡವನ್ನು ಕೊಟ್ಟರು. ಅದಕ್ಕೆ ಹೆಸರಿಟ್ಟು ಫಲೋದ್ಯಾನ ಅಂತ ಹೆಸರಿಟ್ರು. ಎಲ್ಲರ ಮನೆಯಲ್ಲಿ ಒಂದು ಫಲದ ಮರ ಇರಬೇಕು, ಅದೊಂದು ಉದ್ದೇಶದಲ್ಲಿ. ಸೊ ಅದೇ ಉದ್ದೇಶವನ್ನು ಹಿಡ್ಕೊಂಡು ನಾವು ನಮ್ಮ ಮನೆಗೆ ಮಾತ್ರ ಅಲ್ಲ ಸಮಾಜಕ್ಕೆ ಸಹ ಮಾಡುವ ಹಾಗೆ ಒಂದು ಹೆಸರಿಡುವ ಅಂತ ಹೇಳುವಾಗ ಫಲೋದ್ಯಾನ ಅಂತ ಆಗಿದೆ. ಫಲದ್ದು ಈಗ ನಮ್ಮ ಸಮಾಜಕ್ಕೋಸ್ಕರ ನಾವು ವೃಕ್ಷೋದ್ಯಾನ ವೃಕ್ಷವನ್ನು ನಡೆಯುವಂತ ಐಡಿಯಾ ಬಂತು. ನನಗೆ ಐಡಿಯಾ ಎಲ್ಲಿಂದ ಬಂತು ಅಂದರೆ, ಈಗ ನಾವು ಡೈಲಿ ಕಾಲೇಜಿಗೆ ಉಡುಪಿ ಹೋಗುವಾಗ ಮಣಿಪಾಲ್ ಬರುವಾಗ ಇವತ್ತಿದ್ದದ್ದು ಮರ ನಾಳೆ ಇಲ್ಲ. ಸೊ ರಸ್ತೆಯನ್ನು ಅವರು ತೆಗೆದು ವೈಡ್ನಿಂಗ್ ಮಾಡಿ ನ್ಯಾಷನಲ್ ಹೈವೇ ಮಾಡಿದರು. ಈಗ ಅದರಿಂದ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗಿದೆ. ಮಳೆ ಇಲ್ಲ, ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಜಾಸ್ತಿ ಆಗಿದೆ. ಸೊ ನಾವೆಂತ ಎಣಿಸಿದಂದರೆ ಒಂದು ಗಿಡ ನಡೆದು ತೆಗೆದದ್ದು ಗಿಡನ ಪುನಃ ರೀಪ್ಲೇಸ್ ಮಾಡಬೇಕಂತ ಹೇಳಿ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ನಮ್ಮ ಡಿವೈಡರಲ್ಲಿ ನಡೀಲಿಕ್ಕೆ. ಸೊ ಅದರಿಂದ ಇದು ಸಹ ಒಂದು ಜೂನ್ ಮಂತ್ ಈಗ ಎನ್ವಿರಾನ್ಮೆಂಟ್ ಡೇಗೆ ಒಂದು ಸೆಲೆಬ್ರೇಟ್ ಮಾಡುವ ಅಂತ ಹೇಳಿ ಹಾಗೆ ಕೋಯಿನ್ಸೈಡ್ ಆಯಿತು ಎಲ್ಲದು. ಸೊ ಹಾಗೆ ಒಂದು ವೃಕ್ಷೋದ್ಯಾನದ ಒಂದು ಹಿನ್ನೆಲೆಯನ್ನ ನೀವು ಪಡ್ಕೊಂಡ್ರಿ. ಇದಕ್ಕೆ ಸ್ಫೂರ್ತಿಯನ್ನ ನಿಮಗೆ ಕೊಟ್ಟವರು ಯಾರು ಅಂತ ಹೇಳ್ಬೋದು, ಅಥವಾ ನಿಮ್ಮದೇ ಒಂದು ಯುವಕರ ತಂಡ ಇದಕ್ಕೋಸ್ಕರ ಕೆಲಸವನ್ನ ಮಾಡಿತಾ? ಇದೆ ವೃಕ್ಷೋದ್ಯಾನ ಅಂತ ನಾವು ಪ್ಲಾನ್ ಮಾಡುವಾಗ ನಮಗೆ ಎನ್ವೈರ್ಮೆಂಟಲ್ ಡೇ ಜೂನ್ 5 ಅದರ ಐಡಿಯಾನಿಲ್ಲ. ಹೀಗೆ ಒಂದು ಆಕ್ಟಿವಿಟಿ ಮಾಡುವ ಸಮಾಜಕ್ಕೆ ಎಂತಾದ್ರು ಕೊಡುವ ಅಂತ ನಾವು ಒಂದು ಪೋಸ್ಟರ್ ಮಾಡಿದ್ವಿ ವೃಕ್ಷೋದ್ಯಾನ ಪೋಸ್ಟರ್ ಬಂತು. ಆವಾಗ ಫಂಡಿಂಗ್ ಇದ್ದು ಎಲ್ಲಿಂದ ಬರ್ತದೆ ನಮ್ಗೆ ಯಾರಿಗೂ ಐಡಿಯಾ ಇಲ್ಲ. ನೋಡುವ ದೇವ್ರು ಕೊಡ್ತಾನೆ ಕಳಿಸಿ ಕೊಡ್ತಾನೆ ಅಂತ ಮಾಡಿದ್ವಿ. ನಾವು ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ವೃಕ್ಷೋದ್ಯಾನ ಬಗ್ಗೆ ಯಾವಾಗ ಪೋಸ್ಟರ್ ಹಾಕಿದ್ದೀವಿ, ದೇವರ ದೇವರಿಂದ 24 ಗಂಟೆ ಒಳಗೆ ನಮಗೆ ಒಬ್ಬ ಬೆಂಗಳೂರಿನ ಉದ್ಯಮಿ ಸ್ಟ್ರೇಂಜರ್, ನಮ್ಗೆ ಯಾರಂತ ಗೊತ್ತಿಲ್ಲ, ನಮ್ಮ ಸೋಷಿಯಲ್ ಮೀಡಿಯಾತು ನಮಗೆ ಮೆಸೇಜ್ ಮಾಡಿ ನಿಮ್ಗೆ ಇದರಲ್ಲಿ ಎಂತೆಲ್ಲ ಖರ್ಚು ಬರ್ತದೆ, ಗಿಡದ್ದಾಗ್ಲಿ ರಿಫ್ರೆಶ್ಮೆಂಟ್ಸ್ ಎಲ್ಲ ನಾನು ಮಾಡ್ತೇನೆ, ನೀವು ಮುಂದುವರಿಸಿ ಅಂತ ಹೇಳಿದ್ರು ಅವರು. ಅಂದ್ರೆ ನಮ್ಮ ಮಾಡುವ ಆಕ್ಟಿವಿಟೀಸ್ಗಳನ್ನು ನೋಡಿ. ಸೊ ಅದು ಒಂದು ನಮಗೆ ಒಂದು ಇನ್ಸ್ಪೈರ್ ಆಯ್ತು. ಓಕೆ, ನಮಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಮಾರ. ಸೊ ಹೇಗೆಯಿಂದ ಬೂಸ್ಟ್ ಮಾಡಿದ್ವಿ. ಅಂದರೆ ನಮ್ಮ ಊರಲ್ಲಿರುವ ನಮ್ಮ ಮೇಯ್ನ್ ನಾವು ಫಸ್ಟ್ ಟಾರ್ಗೆಟ್ ಮಾಡಿದ್ದು ಈ ವಿಷಯದಲ್ಲಿ ಹೆಂಗಸರು ಮನೆಯಲ್ಲಿ ಫ್ರೀ ಇರ್ತಾರೆ, ಕೆಲಸ ಇರ್ತದೆ ಅವರಿಗೆ. ಆದರೆ ಬೆಳಿಗ್ಗೆ ಒಂದು 9 ಗಂಟೆ ಒಳಗೆ ಅವರು ಬೆಳಗಿನ ಕೆಲಸ ಮುಗಿಸಿದ್ರೆ 9 to 11 ತನಕ ಫ್ರೀ ಇರ್ಬೋದು. ಆ ಟೈಮಲ್ಲಿ ಫಸ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ನಮ್ಮ ಹೆಂಗಸರಲ್ಲಿ ಒಬ್ಬರು ಅಧ್ಯಕ್ಷರಿದ್ದಾರೆ, ಅವರ ಗ್ರೂಪಿಗೆ ಮಹಿಳಾ ಮಂಡಳಿ ಅಧ್ಯಕ್ಷ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಬಂದರು.
ಮತ್ತೆ ಹಾಗೆ ನೋಡುವಾಗ ನಮ್ಮ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಸ್ಟಾರ್ಟ್ ಆಗಲಿಲ್ಲ, ಇನ್ನೊಂದು ಕೆಲವೇ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗೋದು, ಈ ವೀಕಿಂದ ಸ್ಟಾರ್ಟ್ ಆಗಿದೆ. ಮಕ್ಕಳನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ಒಂದು ಆಕ್ಟಿವಿಟಿ ಮಾಡುವಂತ, ಅವರು ಸಹ ಪ್ರೋತ್ಸಾಹ ಕೊಟ್ಟರು. ಹಾಗೆ ನಮ್ಮ ಗ್ರೂಪ್ ಸಂಘಟನೆಯಲ್ಲಿ ಒಬ್ಬೊಬ್ಬರ ಮಾತಾಡಿ ಮಾಡ್ಬೋದು, ಹಾಗೆ ನಮ್ಗೊಂದು ಪ್ಲೇ ಬಂದ. ಅದು ಪ್ಲಾನ್ಡ್ ಅಂತ ಎಂತಿರ್ಲಿಲ್ಲ, ಬಟ್ ಸೊ ಹನಿ ಹನಿಗೂಡಿ ಹಳ್ಳ ಹೇಳ್ತಾರೆ, ಆ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನೀವೊಂದು ಒಂದು ಯೋಜನೆಯನ್ನ ಪ್ರಾರಂಭಿಸಿದ್ರಿ, ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ, ಇಡೀ ಒಂದು ಊರು ಒಟ್ಟಾಗಿ ಈ ಒಂದು ಕೆಲಸವನ್ನ ಮಾಡುವಲ್ಲಿ ಮುಂದಾಗಿದ್ದಾರೆ. ಹಾಗಿರುವಾಗ ನೀವು ಈ ಗಿಡಗಳನ್ನ ಎಲ್ಲಿ ನಡಬೇಕು ಅಂತ ಹೇಳಿ ಆಸೆ ಆಯ್ತು ನಿಮ್ಗೆ? ಆ ಒಂದು ತಂಡ ಎಲ್ಲಿ ಹೇಗೆ ಕಾರ್ಯಾಚರಣೆ ನಡೆಸಿತು ಇದ್ರದ್ದು ಅಂತ ಹೇಳ್ಬೋದಾ? ಗಿಡ ನಡೆಯುವ ಪ್ರಶ್ನೆಯಲ್ಲಿ ನಮಗೆ ಗಿಡ ನಡಿಬೇಕು ಅಂತ ಐಡಿಯಾ ಇತ್ತು. ಕೆಲವರು ಪ್ರಶ್ನೆ ಕೇಳೋದು, ಎಲ್ಲಿ ನಡೆಯುವ ಮಾರೆ, ಹೇಗೆ ಮಾಡುವ? ಯಾರಾದ್ರೆ ನಮ್ಮ ಇಂಡಿವಿಜುವಲ್ ಪ್ಲಾಟಲ್ಲಿ ನಡೆದ್ರೆ ನಾವು ನಮ್ಮ ಸ್ವಾರ್ಥಕ್ಕೆಗೋಸ್ಕರ ಮಾಡಿದಾಗ್ತದೆ. ಸೊ ಹಾಗೆ ನೋಡುವಾಗ ನಮಗೆ ನಾವು ಹೇಳಿದಾಗೆ ಡೈಲಿ ನಾವು ಸ್ಟೂಡೆಂಟ್ಸ್ ಟ್ರಾವೆಲ್ ಮಾಡ್ತಾ ಇರ್ತೇವೆ, ಡಿವೈಡರಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿತ್ತು, ಡಿವೈಡರಲ್ಲಿ ನಡಿಬಹುದು ಅಂತ. ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡುವಾಗ ನಮ್ಮ ಕಾರ್ಲಾ ಕನ್ಸ್ಟ್ರಕ್ಷನ್ ಅವರಿಗೆ ಅದು ಜವಾಬ್ದಾರಿ. ಕಾರ್ಲಾ ಕನ್ಸ್ಟ್ರಕ್ಷನ್ ನಾವು ಅಪ್ರೋಚ್ ಮಾಡಿದ್ವಿ, ಅವ್ರು ನಮಗೆ ಹ್ಯಾಪಿಲಿ ವೆಲ್ಕಮ್ ಮಾಡಿದ್ರು. ಸೊ ಸಾಧಾರಣ ನಮ್ಮ ಹೆಬ್ರಿಯ ಫಸ್ಟ್ 1-2-3 ಕಿಲೋಮೀಟರ್ ಆಲ್ರೆಡಿ ಬೇರೆಯವರು ಮಾಡಿ ಆಗಿತ್ತು, ಅವರೇ ಗಿಡ ನಡೆದಾಗಿತ್ತು. ಸೊ ಹೆಬ್ರಿಯ ಕನ್ಯಾನದಿಂದ ಶಿವಪುರ ತನಕ ನಮ್ಮ ಸ್ಟ್ರೆಚ್ ಆಲ್ಮೋಸ್ಟ್ ಒಂದು 3.54 ಕಿಲೋಮೀಟರ್ ಸ್ಟ್ರೆಚ್ ನಾವು ಮಾಡ್ತೇವೆ ಅಂತ ಹೇಳಿ. ಅದರಲ್ಲಿ ಸಾಧಾರಣ 1,000 ಗಿಡ ಅವರು ನಮಗೆ ಪರ್ಮಿಷನ್ ಕೊಟ್ಟರು. ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸಹ ಕನ್ಸಲ್ಟ್ ಮಾಡಿದ್ವಿ. ಅಂದ್ರೆ ಗಿಡ ನೆಡುವಾಗ ನಾವು ರೋಡ್ ಸೈಡ್ ಯಾವಾಗ ನಡಿತೀವಿ, ದನ ಬಂದು ನಾಳೆ ತಿನ್ನುವುದು ಅದು ವಿಷಯ ಆಗಬಾರ್ದು. ಸೊ ಒಂದು ನಮ್ಮ ಹೊಳೆ ದಾಸವಾಳ ಅಂತ ಒಂದು ರೆಕಮೆಂಡ್ ಮಾಡಿದ್ರು, ಆ ರೆಕಮೆಂಡೆಡ್ ಲಿಸ್ಟ್ ಅಲ್ಲಿ ಅದರಲ್ಲಿ ಹೂ ಸಹ ಆಗುತ್ತೆ, ದನ ಸಹ ತಿನ್ನುವುದಿಲ್ಲ. ಸೊ ಹಾಗೆ ನಮಗೆ ಕನೆಕ್ಟಿವಿಟಿ ಬಂದಿತ್ತು. ಸೊ ಹಾಗೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಅನ್ನ ತಕೊಂಡು ಕೂಡ ಈ ಒಂದು ಕೆಲಸವನ್ನ ಮಾಡಿದ್ರಿ. ಇಡೀ ಒಂದು ತಂಡದ ಒಂದು ಕೆಲಸ ಇದಾಗಿತ್ತು, ಈ ಒಂದು ಟೀಮ್ ವರ್ಕ್ ಅಂತ ಹೇಳ್ತೇವೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ತಂಡವನ್ನ ನೀವು ನಮ್ಮ ವೀಕ್ಷಕರಿಗೆ ಹೇಗೆ ಪರಿಚಯಿಸಲಿಕ್ಕೆ ಇಷ್ಟಪಡ್ತೀರಾ? ಟೀಮ್ನ ಬಗ್ಗೆ ಹೇಳುವುದಾದ್ರೆ ನಮ್ಮೊಂದು ಸಣ್ಣ ಟೀಮ್, ಜಾಸ್ತಿ ಮೆಂಬರ್ಸ್ ಇಲ್ಲ. ಸ್ಟಾರ್ಟಿಂಗ್ ಟೀಮ್ ಮಾಡುವಾಗ ಆ ಒಂದು ಜವಾಬ್ದಾರಿ ಅಂದ್ರೆ ಒಂದು 7-8 ಜನರಿಗೆ ಜವಾಬ್ದಾರಿ ಕೊಟ್ಟು ಮೆಂಬರ್ಸ್ ಅಂತ. ಹಾಗಾಗಿ ಟೀಮ್ ಮಾಡುವಾಗ ಫಸ್ಟ್ ನನ್ನನ್ನು ಅಧ್ಯಕ್ಷರಂತ ಆಯ್ಕೆ ಮಾಡಲಾಗಿದೆ. ಹಾಗೆ ನಮ್ಮ ಕಾರ್ಯದರ್ಶಿ ಅವರು ಮಹೇಂದ್ರ ನಾಯಕ್ ಅಂತ, ಅವರು ಹೈದರಾಬಾದಲ್ಲಿದ್ದಾರೆ. ಹಾಗೆ ಇವರಿಗೆ ನೋಡಿ ನಾವು ಸಂಘಟನಾ ಅಧಿಕಾರಿ ಹಾಗೆ ಒಂದು ಸಣ್ಣ ಇದು ಮಾಡಿ ಒಂದು ಕಮಿಟಿ ಮಾಡಿದ್ರು. ನಮ್ಮ ಹಿಂದಿನ ಕಮಿಟಿಯವರು ಬಿಟ್ಟು ಕೊಟ್ಟ ಕಮಿಟಿ ನಮ್ಗೆ ಎಲೆಕ್ಷನ್ ಹಾಗೆ ಎಂತ ಚಾಯ್ಸ್ ಮಾಡಲಿಲ್ಲ, ಹಿಂದೆಯವರು ನೀವು ಮಾಡ್ತೀವಿ ನೀವು ಮುಂದುವರ್ಸ್ಬೇಕಂತ ಹೇಳುವಾಗ ಮಾಡಿದ್ರು. ಸೊ ಒಂದು ನಾಯಕತ್ವವನ್ನ ವಹಿಸಿಕೊಂಡು ನೀವು ಕೆಲಸವನ್ನ ಮಾಡ್ತಾ ಇದ್ದೀರಾ. ಓಕೆ, ನಮ್ಮ ಟೀಮ್ ವರ್ಕ್ ಹೇಗಾಗ್ತದೆ ನಾ ಹೇಳುದಾದ್ರೆ, ಈಗ ಎಲ್ಲ ಹುಡುಗ ಮಕ್ಕಳಿರೋದು ಅವರವರ ಕೆಲವರು ಕಲಿತದ ಎಜುಕೇಶನ್ ಮಾಡ್ತಿದ್ದಾರೆ, ಕೆಲವರು ಎಜುಕೇಶನ್ ಆಗಿ ಜಸ್ಟ್ ಕೆಲಸಕ್ಕೆ ಅಂತ ಹೊರ ಊರಿನಲ್ಲೂ ಇದ್ದಾರೆ. ನಾವು ಹೇಗೆ ಮಾಡ್ತೇವೆ ಅಂದ್ರೆ ನಮ್ಮ ತಿಂಗಳಿಗೆ ಒಂದು ಮೀಟಿಂಗ್ ಮಾಡ್ತೇವೆ. ಆನ್ಲೈನ್ ಮೀಟಿಂಗ್ ಮಾಡ್ಬೇಕು, ನಮ್ಗೆ ಆಪ್ಷನ್ ಇಲ್ಲ. ಟೋಟಲ್ ಯೋಜನಾ ಸಭಾದ ಟೋಟಲ್ ಮೆಂಬರ್ಸ್ ಎಲ್ಲ ಆಡ್ ಮಾಡಿದ್ರು 60 ಜನ ಇದ್ದೇವೆ. ಆದ್ರೆ ಕಮಿಟಿ ಒಂದು ಸಣ್ಣ ಕಮಿಟಿ, ಒಂದು ಸಾಧಾರಣ 18ರಲ್ಲಿ ಪೊಸಿಷನ್ ಇರೋದು ಒಂದು 6-7 ಜನರಿಗೆ ಪೊಸಿಷನ್. ಮತ್ತೆ ಎಲ್ಲರೂ ಹೇಗೆ ನಾವು ಒಟ್ಟಿಗೆ ಕೆಲಸ ಮಾಡ್ತೇವೆ ಅಂದ್ರೆ, ಒಬ್ರು ಬೆಂಗಳೂರಲ್ಲಿ ಇರ್ಬೋದು, ಇನ್ನೊಂದು ಊರಲ್ಲಿ ಇರ್ಬೋದು, ಬಟ್ ನಮ್ಮ ಐಡಿಯಾಸ್ ಕೊಡ್ತಾರೆ. ಈಗ ನಮ್ಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಎಂತ ಉಂಟು, ನಾವು ಊರಲ್ಲಿ 8 ಜನ ಮಾಡ್ತೇವೆ. ನಮ್ಗೆ ಬೇರೆ ಹೊರಗಿಂದ ನಮ್ಗೆ ಫಂಡ್ಸ್ ಹೇಗೆ ತರಬಹುದು, ಇಲ್ಲ ನೆಕ್ಸ್ಟ್ ಪ್ರೋಗ್ರಾಮ್ ಇವೆಂಟ್ ಎಂತ ಮಾಡೋದು, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಎಂತ ಮಾಡಿದ್ರೆ ಅಟ್ರಾಕ್ಷನ್ ಆಗ್ಬೋದು, ಅಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್, ನಾವು ನೆಕ್ಸ್ಟ್ ಜನರೇಷನ್ ನಮಗಿಂತ ಈಗ ಬರುವ ಮಕ್ಕಳಿಗೆ ಇನ್ನು ಅಟ್ರಾಕ್ಟ್ ಹೇಗೆ ಮಾಡ್ಬೋದು. ಹಾಗೆ ಐಡಿಯಾಸ್ ಒಬ್ಬೊಬ್ರು ಒಂದೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಟೋಟಲ್ ಆಸ್ ಎ ಟೀಮ್ ವರ್ಕ್ ಅಂತ ಇದೊಂದು ಇವೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಆ ರೀತಿಯಲ್ಲಿ ಮೀಟಿಂಗ್ ಎಲ್ಲ ಮಾಡಿಕೊಂಡು ನೀವು ಈ ಒಂದು ಕಮಿಟಿಯಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ. ಹಾಗಿರುವಾಗ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಅಡೆತಡೆಗಳು ಸಾಮಾನ್ಯವಾಗಿರ್ತದೆ. ನಿಮ್ಗೆ ಏನಾದರೂ ಚಾಲೆಂಜಸ್ ಬಂತಾ, ಸವಾಲುಗಳನ್ನ ಏನಾದರೂ ನೀವು ಎದುರಿಸಿದ್ದೀರಾ ಈ ಒಂದು ಟೀಮಿಂದ? ಸವಾಲುಗಳು ನಮ್ಗೆ ತುಂಬ ಬಂದಿತ್ತು. ಫಸ್ಟ್ ನಾವು ಡಿಸ್ಕಸ್ ಮಾಡಿದಾಗ ಜನರು ಅದು ಅಗತ್ಯವಿದೆಯಾ, ಮಾಡಬೇಕಾ, ಅಥವಾ ಅಲ್ಲಿಗೆ ರಸ್ತೆಗೆ ಯಾಕೆ ಮಾಡಬೇಕು, ಅದು ಕಾಂಟ್ರಾಕ್ಟರ್ ಅವ್ರದ್ದು ಜಾಬ್ ಮಾಡೋದು ಹಾಗೆಲ್ಲ ಹೇಳಿದ್ರು, ಅಥವಾ ಬೇರೆ ಕಡೆ ನಟ್ಬೋದು ಹಾಗೆಲ್ಲ ಹೇಳಿದ್ರು. ನಾವಿಲ್ಲ ಅಂತ ಹೇಳಿ ಒಂದು ಒಪಿನಿಯನ್ ಜನರ ಮೆಜಾರಿಟಿ ಬಂದದ್ರಿಂದ ಓಕೆ ಅಂತೇಳಿ ನಾವು ಕಂಟಿನ್ಯೂ ಮಾಡಿದ್ವಿ ಮುಂದೆ. ಸೊ ಹೀಗೆ ಒಂದು ಕೆಲವಷ್ಟು ಸವಾಲುಗಳು ಕೂಡ ನೀವು ಎದುರಿಸಿದ್ದೀರಾ, ಅದರಿಂದ ನೀವು ಹೊರಗೆ ಬಂದು ಕೆಲಸವನ್ನ ಮಾಡಿದ್ದೀರಾ. ಒಮ್ಮೆ ನೀವು ಕೆಲಸವನ್ನ ಪ್ರಾರಂಭಿಸಿದ ನಂತರ ನಿಮ್ಮ ಜನರ ಒಂದು ಪ್ರತಿಕ್ರಿಯೆ ಹೇಗಿತ್ತು ಅಂತ ಹೇಳ್ಬೋದಾ? ಇವ್ರು ಹೇಳಿದಾಗೆ ಅಡೆತಡೆ ಬಂದೇ ಇರ್ತದೆ. ಹೌದು, ಅಂದ್ರೆ ನಾವು ಸಮಾಜದಲ್ಲಿ ವರ್ಕ್ ಮಾಡುವಾಗ ನಮ್ಮ 5 ಬೆರಳು 5 ನಮ್ನೆ ಉಂಟು. ಸೊ ಸಮಾಜದಲ್ಲಿ ಥಿಂಕಿಂಗ್ ಮೈಂಡ್ ಸೆಟ್ ಒಬ್ಬರು ಬೇರೆ ಬೇರೆ ಇರುತ್ತೆ. ಹಾಗೆ ನಾವೆಂತ ಮಾಡ್ತೇವೆ ಅಂದ್ರೆ, ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕಮಿಟಿದ್ ಯಾವ್ದು ಉಂಟು, ನಾವು ಡಿಸಿಷನ್ ಮಾಡುವಾಗ ಯಾವ ಡಿಸಿಷನ್ ಇದ್ರು ಒಂದು ವಾಟ್ಸ್ಆಪ್ ಪೋಲ್ ಅಂತ ಇರ್ತದೆ. ನಾವು ಪೋಲ್ ತಗೊಂಡು ಮೆಜಾರಿಟಿ ಬಂದ್ರೆ ಮಾಡುವುದೇ ಕೆಲಸ. ನಾನು ನಮ್ಮ ತಂಡಕ್ಕೆ ಹೇಳುವುದೇ ಒಂದೇ ವಿಷಯ,
ಅಡೆತಡೆ ಬರ್ತದೆ, ಅವ್ರು ಇನ್ನೊಬ್ರು ಬೇಡ ಹೇಳ್ತಾರೆ, ಅವ್ರೆಂತ ಹೇಳ್ತಾರೆ, ಅದು ಮಾಡೋದು ಬೇಡ. ನಮ್ಗೆ ಇವತ್ತು ಯಾರು ಅಂದ್ರೆ ಅವರ ಉದ್ದೇಶ ಏನು ಕೆಟ್ಟದಲ್ಲ, ನಾವು ತಪ್ಪು ದಾರಿಯಲ್ಲಿ ಹೋಗಬಾರ್ದು ಅಂತ ಹೇಳಿ ಅಡೆತಡೆ ಖಂಡಿತವಾಗಿ. ಸೊ ಹಾಗಾಗಿ ನಾವು ನಮ್ಮ ಟೀಮಿಗೆ ಎಂತ ಗೈಡೆನ್ಸ್ ಮಾಡಿದ್ರೆ ಅಂದ್ರೆ ನನ್ನ ಒಂದು ವ್ಯಾಲ್ಯೂ ಕೊಟ್ಟದ್ದು, ವಾಟ್ ಪ್ರಿನ್ಸಿಪಲ್ ವಿ ವಾಕ್ ಇನ್. ಇವತ್ತು ನಮ್ಗೆ ಅಡೆತಡೆ ಮಾಡ್ಬೋದು, ನಾವು ಕಾರ್ಯಕ್ರಮ ಒಳ್ಳೇದು ಮಾಡುವ, ಸಮಾಜಕ್ಕೆ ಯಾವ್ದಾದ್ರು ಕೆಟ್ಟ ಹೆಸರು ಬರುವಂತದ್ದು ಯಾವ ಕಾರ್ಯಕ್ರಮ ನಾವು ಇಷ್ಟ ತನಕ ಮಾಡ್ಲಿಲ್ಲ, ಅದು ಮಾಡುದು ಸಹ ಬೇಡ. ಒಳ್ಳೆ ಕಾರ್ಯಕ್ರಮ ಮಾಡಿದಾಗೆ ನಮ್ಗೆ ಹೇಗೆ ಪ್ರಚಾರ ಬರ್ತದೆ, ನಮ್ಗೆ ಹೇಗೆ ಕೆಲಸ ಒಳ್ಳೆ ಆಗ್ತದೆ, ಆಟೋಮೆಟಿಕ್ಲಿ ನಮ್ಗೆ ಯಾರು ನಮ್ಗೆ ಅಡೆತಡೆ ಮಾಡಿದ್ದಾರೆ ಬೇಡ ಮಾರೆ ಅಂದ್ರೆ ಸಲಹೆ ಕೊಟ್ಟಿದ್ದಾರೆ, ಕೆಲವರು ಅವರು ಸಲಹೆ ಕೊಡುತ್ತ ನಮ್ಗೆ ಅಡೆತಡೆ ಅನ್ಸ್ಬೋದು, ನಮ್ಮ ಪ್ರಾಯದೋಷತೆ ಇರ್ಬೋದು, ನಾವು ತಪ್ಪಂತ ಹೇಳುದಿಲ್ಲ. ಹಾಗಾಗಿ ನಮ್ಗೆ ಯಾರು ಅಡೆತಡೆ ಮಾಡಿದ್ದಾರೆ ಅವರು ನಮ್ಮೊಟ್ಟಿಗೆ ಬರಬೇಕು, ನಾವು ಹಾಗೆ ಕೆಲಸ ಮಾಡುವ, ನಾವು ಮಾತು ಕಮ್ಮಿ ಮಾಡುವ, ಕೆಲಸ ಜಾಸ್ತಿ ಮಾಡುವ ಅಂತ ಹೇಳುದು. ಅಡೆತಡೆ ಮಾಡಿ ಜಗಳ ಮಾಡುದು ಸುಲಭದ ವಿಷಯ ಈಗಿನ ಕಾಲದಲ್ಲಿ, ಮೈಂಡ್ ಸೆಟ್ ಬೇರೆ ಇರುವಾಗ. ಬಟ್ ನಮ್ಮ ಇಂಟೆನ್ಷನ್ ಎಂತಂದ್ರೆ ಕೆಲಸ ಆಗ್ಬೇಕು. ಕೆಲಸ ಆಗುವಾಗ ಅವರ್ ವರ್ಕ್ ಶುಡ್ ಸ್ಪೀಕ್. ಅಂದ್ರೆ ಸಮಾಜಕ್ಕೆ ಪೂರಕವಾಗಿರುವಂತಹ ಕೆಲಸವನ್ನ ನಾವು ಮಾಡಬೇಕು, ಅದರಿಂದ ಸಮಾಜ ಒಗ್ಗೂಡಿ ನಮ್ಮೊಟ್ಟಿಗೆ ಬರ್ತದೆ ಅಂತ ಹೇಳುವ ಒಂದು ಆಸೆಯನ್ನ ಇಟ್ಟಿದ್ದೀರಾ. ಹಾಗಿರುವಾಗ ನಿಮ್ಮ ಈ ಒಂದು ಟೀಮ್ ಇಂದ ನೀವು ವೃಕ್ಷೋದ್ಯಾನ ಕೆಲಸವನ್ನ ಬಿಟ್ಟು ಬೇರೆ ಯಾವ ಕೆಲಸವನ್ನ ಹಮ್ಮಿಕೊಂಡಿದ್ದೀರಾ ಈ ಒಂದು ಸಮಾಜದ ಹಿತರಕ್ಷಣೆಗೋಸ್ಕರ ಅಂತ ಹೇಳ್ಬೋದಾ? ಸೊ ಜಾನ್ವರಿ ನಮ್ದು ಪೋಸ್ಟಿಂಗ್ ಆದ ಕೂಡಲೇ ಸೊ ನಾವು ರಿಪಬ್ಲಿಕ್ ಡೇಗೆ ಆಶ್ರಮ ಹೋಗಿ ಮಕ್ಕಳೊಟ್ಟಿಗೆ ರಿಪಬ್ಲಿಕ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ನಮ್ಮ ಹೆಬ್ರಿಯ ಕೆರೆ ಇದೆ, ಬಾವಿದೆ, ಅದನ್ನು ರಿನೋವೇಟ್ ಮಾಡಿ ಒಂದು ಶುದ್ಧೀಕರಣವನ್ನು ಮಾಡಿದ್ವಿ. ಅದರ ನಂತರ ನಾವು ಸಂಧ್ಯಾ ವಂದನ ಶಿಬಿರ ಮಾಡಿದ್ವಿ. ಹುಡುಗರಿಗೆ ನಮ್ಮ ಕಲ್ಚರ್ ಏನಿರ್ಲಿ ಅದೆಲ್ಲ ಕಲಿಬೇಕಂದ್ರೆ ಸಂಸ್ಕೃತಿಯ ಪಾಠ ಅಂತ ಹೇಳ್ಬೋದು. ಅದು ಮಾಡಿದ್ದೇವೆ. ಅದರ ನಂತರ ನಾವು ನಮ್ಮ ಸ್ವಾಮಿಗಳದ್ದು 100th ಜನ್ಮ ಶತಾಬ್ದಿ ಆವಾಗ ಒಂದು ಭಜನೆಯನ್ನು ಮಾಡಿ ಏನೋ ಒಂದು ಪ್ರೋಗ್ರಾಮ್ ತರ ಒಂದು ಸೆಲೆಬ್ರೇಟ್ ಮಾಡಿದ್ವಿ. ಅದರ ನಂತರ ಈಗ ವೃಕ್ಷೋದ್ಯಾನ ಅಂತ ಹೇಳಿ ಎನ್ವಿರಾನ್ಮೆಂಟ್ ಇದೆ. ಇನ್ನು ಮುಂದೆ ಹೀಗೆ ಎವ್ರಿ ಮಂತ್ ಒಂದೊಂದು ಇವೆಂಟ್ ಮಾಡೋದು ಪ್ಲಾನ್ಸ್ ಇದೆ. ಹಾಗೆ ಯಾವ ರೀತಿ ಒಂದು ಫ್ಯೂಚರ್ ಪ್ಲಾನ್ಸ್ ಅನ್ನ ಇಟ್ಕೊಂಡಿದ್ದೀರಾ ನಿಮ್ಮ ಟೀಮ್ ಇಂದ ಅಂತ ಹೇಳ್ಬೋದು? ಅಧ್ಯಕ್ಷರಾಗಿ ನೀವು ಹೇಳ್ಬೋದಾ? ಅಧ್ಯಕ್ಷರಾಗಿ ನಾನು ಹೇಳುದಂದ್ರೆ ಇಷ್ಟು ಸಂಘ ಪ್ರೊಬ್ಯಾಬ್ಲಿ ನಾವು ಅಪ್ಕಮಿಂಗ್ 4 to 5 months ಗೆ ಮಂತ್ಲಿ 1 or 2 events ಪ್ಲಾನ್ ಆಲ್ರೆಡಿ ರೆಡಿ ಇದೆ. ಬಟ್ ನಾವ್ ಎಂತ ಮಾಡ್ತಿದ್ದೀವಿ ಅಂದ್ರೆ ಎಲ್ಲ ಪ್ಲಾನ್ ಒಂದೇ ಸತಿ ಹೇಳಿದ್ರೆ ಜನರಿಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಕುತೂಹಲ ಎಂತ ಹೇಳ್ತಾರೆ, ಕುತೂಹಲವನ್ನ ಇಟ್ಕೊಳ್ಬೇಕು, ಕಾತುರದಿಂದ ಕಾಯ್ಬೇಕು. ಆ ಉದ್ದೇಶದಿಂದ ನಮ್ದು ಒಂದು ಇವೆಂಟ್ ಆದ್ಮೇಲೆ ವೆರಿ ನೆಕ್ಸ್ಟ್ ಇವೆಂಟ್ ನಾವು ಅನೌನ್ಸ್ ಮಾಡ್ತಿದ್ದೇವೆ. ಮೊನ್ನೆ ವೃಕ್ಷೋದ್ಯಾನ ಇವೆಂಟ್ ಆದ್ಮೇಲೆ ನಾವು ವೆರಿ ನೆಕ್ಸ್ಟ್ ಡೇ ಅನೌನ್ಸ್ ಮಾಡಿದ್ದು ಗೋವಂದನ ಅಂತ. ಇದರಲ್ಲಿ ನಾವು ಎಂತ ಮಾಡ್ತೀವಿ, ನಮ್ಮ ಗೋವನ್ನು ನಾವು ತಾಯಿ ಅಂತ ಕರಿತೇವೆ. ನಾವು ನಮ್ಮ ಹೆಬ್ರಿಯಲ್ಲಿ ಒಂದು ಗೋಶಾಲೆ ಇತ್ತು. ಆ ಗೋಶಾಲೆಯಲ್ಲಿ ನಮ್ಮ ಸಾಧಾರಣ ಒಂದು 150ಕ್ಕಿಂತ ಹೆಚ್ಚು ದನಗಳಿವೆ. ಅದು ಹೇಗೆ ದನ ಅಂದ್ರೆ ಬಿಸ್ನೆಸ್ ಓರಿಯೆಂಟೆಡ್ ಗೋಶಾಲೆ ಅಲ್ಲ, ಅದು ನಮ್ಮ ಪೇಜಾವರ ಮಠದವರು ನಡೆಸ್ಕೊಂಡು ಹೋಗ್ತಿರುವುದು. ಅಲ್ಲಿ ನಮ್ಗೆ ರೆಸ್ಕ್ಯೂ ಆಗಿರುವ ಒಂದು ಕೈ ಕಾಲು ಪೆಟ್ಟಾಗಿದೆ, ಆಕ್ಸಿಡೆಂಟ್ ಆಗಿದ್ದನ ಅಂಥದ್ದು ಗೋಗಳು ಅಲ್ಲಿದೆ. ಸೊ ಅದಕ್ಕೆ ಒಂದು ಎಂತಾರು ನಮ್ಮ ಯುವಜನ ಸಭಾ ವತಿಯಿಂದ ಎಂತ ಒಂದು ಆಗ್ಬೇಕು ಅಂತ ಹೇಳಿ ನೆಕ್ಸ್ಟ್ ಈಗ ಬರುವ 15ನೇ ತಾರೀಕಿಗೆ ನಮ್ಮ ಗೋವಂದನ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸೊ ಅಂದ್ರೆ ಇನ್ನೂ ಸಹ ಸಮಾಜಕ್ಕೆ ಮತ್ತಷ್ಟು ಕೊಡಬೇಕು, ಇದರಿಂದ ಎಲ್ಲರಿಗೂ ಕೂಡ ಉಪಯೋಗವಾಗಬೇಕು ಅಂತ ಹೇಳುವ ಒಂದು ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಹಾಗಿರುವಾಗ ಈಗ ಗಿಡಗಳನ್ನು ಆಲ್ರೆಡಿ ನೆಟ್ಟಿದ್ದೀರಾ, ನೀವು ನೆಟ್ ಆಗಿದೆ. ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಕೂಡ ವೃಕ್ಷೋದ್ಯಾನ ಕೆಲಸ ಆಗಿದೆ. ಗಿಡಗಳನ್ನು ಪೋಷಿಸುವ ಕೆಲಸದ ಬಗ್ಗೆ ಏನು ಆಲೋಚನೆ ಮಾಡಿದ್ದೀರಾ? ಇದು ನಾವು ನೆಟ್ಟಿದ್ದ ಗಿಡ ಫಸ್ಟ್ ಆಫ್ ಆಲ್ ದನ ತಿನ್ನುವುದಿಲ್ಲ, ನೀರು ಜಾಸ್ತಿ ಬೇಕಂತಿಲ್ಲ, ಮತ್ತೆ ಕಾಂಟ್ರಾಕ್ಟರ್ ಅವರು ನೀರು ಹಾಕ್ತಾರೆ ಅಂತ ಹೇಳಿದ್ದಾರೆ ಮಧ್ಯದಲ್ಲಿ. ಸೊ ಜಾಸ್ತಿ ಮೇಂಟೆನೆನ್ಸ್ ಏನು ಬೇಕಾಗಿಲ್ಲ, ಅದೊಂದು ನಮ್ಮದು ಅಡ್ವಾಂಟೇಜ್. ಓಕೆ. ಸೊ ಹಾಗಿರುವಾಗ ಗಿಡಗಳನ್ನು ನೆಡುವಾಗ ನಾವು ಬಹಳಷ್ಟು ವಿಟಿಗಳನ್ನು ನೋಡಿದ್ವಿ. ಸೊ ಇದರಲ್ಲಿ ಜನರ ಒಂದು ಪ್ರತಿಕ್ರಿಯೆ ಹೇಗಿತ್ತು ಅಂತ ಹೇಳ್ಬೋದಾ? ಓಕೆ, ನಾವು ಇದು ಇವೆಂಟ್ ಮಾಡುವಾಗ ನಮ್ಗೆ ಒಂದು ಐಡಿಯಾ ಇರುತ್ತೆ ಎಷ್ಟು ಜನರು ಬರ್ಬೋದು ಅಂತ. ಹೌದು. ಸೊ 1,000 ಗಿಡ ನಡೀತೇವೆ ಹೇಳಿದ್ದೇವೆ, ಪ್ರಚಾರ ಮಾಡಿದ್ದೇವೆ, ಹೌದು. ಮತ್ತು ಆ 1,000ಕ್ಕೆ ನಮಗೆ ಮ್ಯಾನ್ ಪವರ್ ಬೇಕು. ಹಾಗಾಗಿಯೂ ನಾವು ಪ್ಲಾನ್ ಮಾಡುವಾಗ ನಮ್ಮಲ್ಲಿ ಅಂದಾಜಿತ್ತು ಒಂದು 30-40 ಬರು. ನಮ್ಮ ಹೆಬ್ರಿ ಸಣ್ಣ ಊರು, ಮತ್ತೆ ನಾವು ಇದರಲ್ಲಿ ಅಷ್ಟು ಜನರನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಣ್ಣ ಸಮಾಜಕ್ಕೆ ಸೀಮಿತವಾಗಿರೋದ್ರಿಂದ 30-40 ಜನ ಬರ್ಬೋದು ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದು ದೇವರೊಂದು ಹೇಗೆ ಒಂದು ಒಳ್ಳೆ ಕಾರ್ಯ ಮಾಡುವಾಗ ನಾವು ನಮ್ಮ ಮಂದಿರದಲ್ಲಿ ಪ್ರಾರ್ಥನೆ ಮಾಡಿ ಹೋಗಿದ್ದು. ಅಂದ್ರೆ ಹೈವೇಲಿ ಮಾಡ್ತಿದ್ದೇವೆ, ಮಕ್ಕಳು ಸಹ ಇರ್ತಾರೆ, ಯಾವುದೋ ಒಂದು ದುರ್ಘಟನೆ ಆಗಬಾರ್ದು ಹಾಗೆ ಪ್ರಾರ್ಥನೆ ಮಾಡಿ ಹೋಗುವಾಗ ಅನ್ಎಕ್ಸ್ಪೆಕ್ಟೆಡ್ಲಿ ನಮಗೆ ಸಾಧಾರಣ ಒಂದು 70-80 ಜನರಾಗಿದ್ವಿ. ಆ ಕ್ರೌಡ್ ಎಲ್ಲಿಂದ ಅಂದ್ರೆ ಖಾಲಿ ನಮ್ಮ ಹೆಬ್ರಿಗೆ ಸೀಮಿತವಾಗಿ ಅಲ್ಲ, ನಮ್ಮ ಹೆಬ್ರಿಯಲ್ಲಿ ಇರುವವರು ಅವ್ರು ಬೆಂಗಳೂರಲ್ಲಿದ್ರು, 75 ವರ್ಷ. ಅವ್ರು ನಮ್ಮ ವೃಕ್ಷೋದ್ಯಾನದ ಪೋಸ್ಟರ್ ಅನ್ನು ನೋಡಿ ನಮ್ಮ ಕಾರ್ಯಕ್ರಮಕ್ಕೆಂದು ಅವರು 2 ದಿನ ಹಿಂದೆ ಬಂದಿದ್ದಾರೆ.
ಅಟೆಂಡ್ ಮಾಡಬೇಕು ಅಂತ. ಹಾಗೆ ಬ್ರಹ್ಮಾವರದಿಂದ ಒಂದು ಟೀಮ್ ಬಂದಿದೆ, ಉಡುಪಿಯಿಂದ ಸಹ ಬಂದಿದ್ದಾರೆ. ಟೋಟಲ್ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಕವರ್ ಮಾಡಿ ಬೆಂಗಳೂರಿಂದ ಸಹ ಬಂದಿದ್ದಾರೆ. ನಮಗೆ ಅಂದ್ರೆ ದೇವರು ಕಳಿಸಿ ಕೊಟ್ಟಿದ್ದು ಅಂದ್ರೆ ಒಂದು ಹೇಳ್ತಾರಲ್ಲ, ನಿಮಗೆ ಒಂದು ಖುಷಿಯನ್ನ ಕೊಡ್ತು, ಜನರ ಒಂದು ಸಹಕಾರ ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಸಿಕ್ತು ಅಂತ ಹೇಳ್ಬೋದು. ಅಂದ್ರೆ ಗಿಡಗಳನ್ನ ಪೋಷಿಸುವ ಕೆಲಸ ಖಂಡಿತವಾಗಿ ಮುಂದೆ ಆಗ್ಲೇಬೇಕಾಗಿದೆ. ಯುವ ಜನರು ಇದರ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸ್ಫೂರ್ತಿಯನ್ನ ಕೊಡ್ಲಿಕ್ಕೆ ನಮ್ಮ ಜನರು ಸಹಕಾರ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ. ಹಾಗಾದ್ರೆ ನಿಮ್ಗೆ ಈ ಒಂದು ಸರ್ಕಾರದಿಂದ ಸಹಕಾರ ಏನಾದ್ರೂ ಸಿಗ್ತಾ? ನಾವು ಇಷ್ಟು ತನಕ ಸರ್ಕಾರಕ್ಕೆ ಅಪ್ರೋಚ್ ಮಾಡಲಿಲ್ಲ. ನಮ್ಮದು ಸಣ್ಣ ಅಂದ್ರೆ ನಮ್ಗೆ ಏನು ಫಂಡ್ ಆಗುತ್ತೆ ಅದರಿಂದನೇ ಮಾಡ್ತಿದ್ದೇವೆ, ಲಾರ್ಜ್ ಸ್ಕೇಲ್ ಅಲ್ಲಿ ಹೋಗ್ಲಿಲ್ಲ. ಬಟ್ ಈಗ ಏನೋ 50th ಇಯರ್ ಅಂತ ಲಾರ್ಜ್ ಸ್ಕೇಲ್ ಆಗ್ತಾ ಉಂಟದು. ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು 4 ಪಟ್ಟು ಹೆಚ್ಚು ಆಗ್ತಾ ಉಂಟು ಯಾವ ಕಾರ್ಯಕ್ರಮ. ಬಟ್ ಫಂಡಿಂಗಿಗೆ ನಾವು ಸರ್ಕಾರ ಅಂತೂ ಹೋಗ್ಲಿಲ್ಲ. ನಮ್ಗಾಗಿ ಯಾರಾದ್ರೂ ಅಪ್ರೋಚ್ ಮಾಡ್ತಾರೆ, ಫಂಡ್ಸ್ ತಗೊಳ್ತೇವೆ, ಮಾಡಿದೆ, ಹಾಗೆ ನಡೀತಾ ಉಂಟು. ಸೊ ಈಗ ವೃಕ್ಷೋದ್ಯಾನ ಕೆಲಸವನ್ನ ಮಾಡ್ತಾ ನೀವು ಈ ಒಂದು ಟೀಮ್ ವರ್ಕ್ ಅನ್ನ ಮಾಡಿದ್ದೀರಾ. ಸೊ ಟೀಮ್ ವರ್ಕ್ ಅನ್ನ ಮಾಡ್ತಾ ಇರುವಾಗ ಪ್ಲಾನ್ ಎಕ್ಸಿಕ್ಯೂಷನ್ ಆಗಿ ಅದ ನಂತರ ಆ ಒಂದು ಪ್ಲಾನ್ ಕಂಪ್ಲೀಟ್ ಆಗುವ ತನಕ ನಮಗೊಂದು ಜವಾಬ್ದಾರಿ ಇರ್ತದೆ. ಸೊ ಈ ಜವಾಬ್ದಾರಿಯನ್ನ ನೀವು ವಹಿಸ್ಕೊಂಡು ಕೆಲಸವನ್ನ ಮಾಡುವಾಗ ಅದರ ನಂತರದ ಒಂದು ಖುಷಿಯ ವಾತಾವರಣ ಹೇಗಿತ್ತು ನಿಮ್ಮಲ್ಲಿ? ನಮಗೆ ಫಸ್ಟ್ ಇದು ಪ್ಲಾನ್ ಮಾಡಿದಾಗ ಕೆಲಸ ಆಗುತ್ತಾ, 1000 ಪ್ಲಾನ್ಸ್ ಆಗ್ತದಾ ಇಲ್ವಾ ಅಂತ ಹೆದರಿಕೆ ಇತ್ತು. ಕಡೆಗೆ ಆ ದಿನ ಜನ ನೋಡಿ ಮತ್ತೆಲ್ಲರಿಗೆ ನಾವು ವರ್ಕ್ ಡಿವೈಡ್ ಮಾಡಿದ್ವಿ. ಒಬ್ಬ ಮಾರ್ಕಿಂಗ್ ಮಾಡ್ತಾನೆ, ಒಬ್ಬ ಹೊಂಡ ತೋಡ್ತಾನೆ, ಒಬ್ಬ ಗಿಡ ನೆಡ್ತಾನೆ, ಒಬ್ಬ ಗಿಡ ಬ್ಲೇಡ್ ಇದು ಪ್ಲಾಸ್ಟಿಕ್ ಕಟ್ ಮಾಡ್ತಾನೆ. ಸೊ ಅದೆಲ್ಲ ಪ್ಲಾನ್ ಮಾಡಿದ್ವಿ, ಅದೆಲ್ಲದು ಸಕ್ಸಸ್ ಆಯ್ತು. ನಮಗೆ ಟೀಮ್ ವರ್ಕ್ ಒಟ್ಟಿಗೆ ನೇಚರ್ ಸಹ ಸಪೋರ್ಟ್ ಮಾಡಿತು. ಅರೌಂಡ್ ಮೇ ಲಾಸ್ಟ್ ವೀಕ್ ಇಂದ ಜೂನ್ ಫಸ್ಟ್ ವೀಕ್ ತನಕ ಜೋರ್ ಮಳೆ ಇತ್ತು ಎಲ್ಲ ಕಡೆ, ಕಂಟಿನ್ಯೂಸ್ ಮಳೆ ಇತ್ತು. ಆದ್ರೆ ನಮ್ಮ ಎಷ್ಟು ನಸೀಬ್ ಅಂದ್ರೆ ಆ ದಿನ ಒಂದಿನ ಮಳೆ ಬಿಟ್ಟಿತ್ತು, ಒಳ್ಳೆ ಬಿಸಿಲಿತ್ತು. ಗಿಡ ನೆಟ್ಟಿ ಮಧ್ಯಾಹ್ನ ಬ್ರೇಕ್ ತೆಗೆದಾಗ ಆಗ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಒಂಥರ ಫುಲ್ ಖುಷಿ ಆಗಿತ್ತು ನಮ್ಗೆಲ್ರಿಗೆ ನೋಡಿ. ವೀಕ್ಷಕರೇ, ಪರಿಸರದ ಪಾಠ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. Celebrating the brides of now. Kahani Bridal Stories by Bhima. Nama, da, netu kelavu item pura tikkidin maga, kelavu item wash apadu tikkunu maga. Undu maata onje kade tikkondiye. Holu. Girija Healthcare and Surgicals. Na. Holu. Water bed, nebulizer, adult diaper, hospital cot, suction machine. Undu maata undu. Girija Healthcare and Surgical Mata Tikkundu. Girija Healthcare and Surgicals, Udupi, Mangaluru and Kundapur. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 9902243642. Your future in healthcare starts here. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿರಾಮದ ಬಳಿಕ ಮತ್ತೆ ವಿಶ್ವ ಪರಿಸರ ದಿನಾಚರಣೆಯ ವಿಶೇಷ ಸಂಚಿಕೆ ಪರಿಸರದ ಪಾಠ ಯುವ ಧ್ವನಿಗೆ ಸ್ವಾಗತ. ಸಾಮಾನ್ಯ ನಾಗರಿಕನಾಗಿ ಹೇಳುವುದು ಅಂತ ಹೇಳಿದ್ರೆ ಪರಿಸರ ಸಂರಕ್ಷಣೆಯಲ್ಲಿ ಒಂದು ಯುವಕರ ಪಾತ್ರ ಇರ್ಬೋದು, ಇದನ್ನ ಯಾವ ರೀತಿಯಲ್ಲಿ ಪಾತ್ರ ವಹಿಸಬೇಕು ಅಂತ ಹೇಳಿ ನೀವು ಹೇಳ್ಬೋದು?
ಪರಿಸರ ಸಂರಕ್ಷಣೆ ತುಂಬ ಇಂಪಾರ್ಟೆಂಟ್, ಮುಖ್ಯವಾದದ್ದು ಎಲ್ಲರಿಗೂ. ಈಗ ಹಿರಿಯರು ಹಾಗೂ ಹೇಳಿದ್ದಾರೆ, ಧರ್ಮ ರಕ್ಷತಿ ರಕ್ಷಿತ, ಅಂದರೆ ನಾವು ಧರ್ಮವನ್ನು ಉಳಿಸಿದರೆ ಧರ್ಮ ನಮ್ಮನ್ನು ಉಳಿಸ್ತದೆ. ಹಾಗೆ ನಾವು ಪರಿಸರವನ್ನು ಕಾಪಾಡಿದರೆ ಪರಿಸರ ನಮ್ಮನ್ನು ಕಾಪಾಡ್ತದೆ. ಈಗ ನಾವು ಮಾನವನಾಗಿ ಹುಟ್ಟುವಾಗ ಪರಿಸರದಿಂದ ಬಂದು ಪರಿಸರಕ್ಕೆ ನಾವು ಸೇರುವುದು. ಸೊ ಇದು ಪರಿಸರ ಅಂದರೆ ತುಂಬ ಮುಖ್ಯವಾದದ್ದು ಎಲ್ಲರಿಗೂ. ಈಗ ಸಮುದ್ರವನ್ನು ಕ್ಲೀನ್ ಮಾಡೋದು, ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿ ಮಾಡ್ತಾರೆ, ಅಥವಾ ಫಾರೆಸ್ಟ್ ಫೈರ್ ಎಲ್ಲ ಆಗುತ್ತೆ. ಸೊ ಅಲ್ಲಿ ಸಹ ಕ್ಲೀನಿಂಗ್ ಮಾಡ್ಬೋದು, ಗ್ಲಾಸ್ ಎಲ್ಲ ಪೀಸ್ ಎಲ್ಲ ಇರ್ತದೆ ಅದೆಲ್ಲ ತೆಗೆಯೋದು. ಇಂಥದನ್ನು ಮುಂದೆ ಆ್ಯಕ್ಟಿವಿಟೀಸ್ ಇನ್ನೂ ಜಾಸ್ತಿ ಮಾಡಿ ನೇಚರನ್ನು ನಾವು ಉಳಿಸಬೇಕಂತ ಇದ್ದೇವೆ. ನಿಮ್ಮ ಒಂದು ಆಲೋಚನೆ ಹೇಗಿದೆ ಈ ಒಂದು ನಿಟ್ಟಿನಲ್ಲಿ? ನನ್ನ ಆಲೋಚನೆ ಹೇಗೆ ಅಂದರೆ, ಈ ಒಂದು ಕಾರ್ಯ ಒಂದು ಹೇಳಿದ್ವಿ ನಾವು ಯಂಗ್ಸ್ಟರ್ಸ್ ಆಗಿ ಅಂತ, ನಮಗೆ ಇದು ಐಡಿಯಾ ಯಾವುದೊಂದು ಐಡಿಯಾಲಜಿ ಬರೋದು ನಮ್ಮ ಹಿರಿಯರಿಂದ ನೋಡಿ. ಸೊ ನಮ್ಮ ನೇಚರ್ ಪ್ರೊಟೆಕ್ಷನಿಗೆ ಒಂದು ಏಜ್ ಲಿಮಿಟ್ ಅಂತಿಲ್ಲ. ನಮ್ಮ ರಿಟೈರ್ಡ್ ಆಗಿ 65 ಅವರು ಮಾಡ್ಬೋದು, ಜಸ್ಟ್ ಈಗ ಶಾಲೆಗೆ ಸೇರೋ ಮಕ್ಕಳು ಸಹ ಮಾಡ್ಬೋದು. ಈಗ ನಾವು ಮೊನ್ನೆ ಮಾಡಿದ ಕಾರ್ಯಕ್ರಮದಲ್ಲಿ ನಮ್ಮ ಲೋಯೆಸ್ಟ್ ಏಜ್ 4 ವರ್ಷದ್ದು ಒಂದು ಮಗು, 4 ವರ್ಷದಿಂದ 75 ವರ್ಷ ಎಲ್ಲರೂ ಸೇರಿ ಮಾಡಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಅಂದರೆ ಒಂದು ಏಜ್ ಲಿಮಿಟ್ ಅಂತ ಉಂಟು. ಎಲ್ಲ ಅವರವರ ಏಜಲ್ಲಿ ಅವರವರ ಟೈಮ್ ಪ್ರಕಾರಕ್ಕೆ ಅವರವರ ಶಕ್ತಿ ಪ್ರಕಾರ ಕೊಡುಗೆಯನ್ನು ಮಾಡಲೇಬೇಕು, ಮಾಡಬಹುದಲ್ಲ, ಮಾಡಲೇಬೇಕು. ಹಿರಿಯರಿಂದ ಹಿರಿಯರವರೆಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಇಂತಹ ಪರಿಸರಕ್ಕೆ ಪೂರಕವಾಗಿರುವಂತಹ ಕೆಲಸವನ್ನ ಮಾಡಬೇಕು ಅಂತ. ಹಾಗಾದ್ರೆ ನಾವೊಂದು ಥಿಂಕಿಂಗ್ ಮಾಡೋದಾದ್ರೆ, ದೈನಂದಿನ ಜೀವನದಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ಅಂತ ಹೇಳುವಂಥದ್ದು ಇದಕ್ಕೆ ಈ ಒಂದು ಪರಿಸರ ಸಂರಕ್ಷಣೆಗೆ ಕೊಡ್ಬೋದಾ ನಾವು ಅಂತ ಹೇಳ್ಬೋದಾ? ಈಗ ಫಸ್ಟ್ ಆಫ್ ಆಲ್ ಸ್ವಚ್ಛ ಭಾರತ್ ಅಂತ ಬಂದಿದೆ. ನಾವು ಅದನ್ನ ಸ್ಟ್ರಿಕ್ಟ್ಲಿ ಫಾಲೋ ಮಾಡಲೇಬೇಕು ಎಲ್ಲರೂ. ಅದನ್ನು ಇನ್ನೂ ಸ್ಟ್ರಿಕ್ಟ್ ಮಾಡಬೇಕು. ಈಗ ಬೇರೆ ದೇಶದಲ್ಲಿ ಹಾಗೆ ಕಸ ಎಲ್ಲ ಬಿಸಾಡೋದಿಲ್ಲ, ಹಾಗೆ ಇಂಡಿಯಾದಲ್ಲಿ ಇಲ್ಲ. ನಮ್ಮ ಮುಂದೆ ಎಲ್ಲರೂ ಬಿಸಾಡ್ತಾರೆ, ಸಣ್ಣ ಪೇಪರ್ಲಿ ಏನೇ ಇರಲಿ ಬಿಸಾಡ್ತಾರೆ. ಅದನ್ನು ಫಸ್ಟಿಗೆ ನಿಲ್ಲಿಸಬೇಕು. ನನಗೆ ಅನ್ಸೋದು ಅದು ಒಂದು ಫಸ್ಟ್ ಸ್ಟೆಪ್ ನಾವು ಎಲ್ಲರೂ ಫಾಲೋ ಮಾಡಬೇಕು. ನಮ್ಮ ಸ್ವಚ್ಛ ಭಾರತ್ ಹೇಳಿದಾಗೆ ಇದರಲ್ಲಿ ಒಂದು ಅಬ್ಸರ್ವೇಷನ್, ನನ್ನ ಪರ್ಸನಲ್ ಅಬ್ಸರ್ವೇಷನ್, ಈಗಿನ ಜನರೇಷನ್ ನಾವು ಹೇಳ್ತೇವಲ್ಲ, ಅವರು ಖಂಡಿತವಾಗಿ ಸ್ವಚ್ಛ ಭಾರತ್ ನಾವು ಕ್ಲೀನ್ ಇರಬೇಕು, ನಮ್ಮ ಏರಿಯಾ ಸರೌಂಡಿಂಗ್ ಕ್ಲೀನ್ ಫಾಲೋ ಮಾಡ್ತಾರೆ. ಬಟ್ ದೇರ್ ಆರ್ ಸರ್ಟನ್ ಸೆಕ್ಷನ್ ಇನ್ ದ ಸೊಸೈಟಿ ಅವರು ಇನ್ನೂ ಹಳೆ ಥಿಂಕಿಂಗ್ ಅಲ್ಲಿದ್ದಾರೆ. ಈಗ ಹೇಳಿದಾಗ ನಾವು ಕ್ಲೀನ್ ಇರೋ ಮೇಲೆ ಸೊಸೈಟಿ ಮತ್ತೆ ನೋಡೋ, ಫಸ್ಟ್ ನಮ್ಮ ಮನೆದು ನೋಡಬೇಕು. ಈಗ ನಾವು ಹೋಗ್ತಿರ್ತೇವೆ, ನಮ್ಮದೇ ಎಕ್ಸ್ಪೀರಿಯನ್ಸ್, ಕಾರಲ್ಲಿ ಹೋಗುವಾಗ ಎಂಥರ ಒಂದು ಬಿಸ್ಕಿಟ ಚಾಕ್ಲೇಟ್ ಅಂತ ತಿಂದು ರ್ಯಾಪರ್ ತೆಗೆದು ಹೊರಗೆ ಬಿಸಾಕ್ತೀವಿ. ಈಗ ಬೇಡ, ಕಾರಲ್ಲಿ ಇರ್ತೇವೆ ಅಂದರೆ ಕೆಲವೊಮ್ಮೆ ಹಿರಿಯರು ಹೇಳ್ತಾರೆ, ಊರಿದ್ದು ಮತ್ತೆ ನೋಡೋ ಫಸ್ಟ್ ನನ್ನ ಗಾಡಿ ಕ್ಲೀನ್ ಬೇಕು ಅಂತ. ಅದು ಮೆಂಟಾಲಿಟಿ ಚೇಂಜಸ್ ಸ್ಲೋಲಿ ಆಗುತ್ತೆ, ಅಂದರೆ ಆಗುದಿಲ್ಲ ಅಂತ ಹೇಳುದಿಲ್ಲ, ಸ್ಲೋಲಿ ಆಗುತ್ತೆ. ಬಟ್ ಅಗೇನ್ ಹಿರಿಯರು ಸಹ ಮಕ್ಕಳನ್ನು ಎಂತಾರೆ ಅಷ್ಟು ಎಂತ ಕ್ಲೀನಿಂಗಿಗೆ ನೇಚರ್ ಬಗ್ಗೆ ಮಾತಾಡ್ತಿದ್ವಿ. ಓಕೆ, ನಮ್ಮ ಗಾಡಿ ನಮ್ಮ ಮನೆ ಸ್ವಲ್ಪ ಆಗಿರ್ಬೋದು, ಅಂದರೆ ಸ್ವಲ್ಪ ಕ್ಲೀನ್ ಇಲ್ಲದೆ ಇರ್ಬೋದು, ಬಟ್ ಅಗೇನ್ ಇಟ್ ಕ್ಯಾನ್ ಬಿ ಕ್ಲೀನ್ಡ್. ಆನ್ ದ ವೇ ಗಲೀಜ್ ಆಗ್ಬೋದು, ಬಟ್ ವಿ ಆರ್ ಡೂಯಿಂಗ್ ಇಟ್ ಫಾರ್ ದ ನೇಚರ್. ಆ ಥಿಂಕಿಂಗ್ ಹಿರಿಯರು ಎಲ್ಲರಲ್ಲೂ ಬರಬೇಕು. ಅದು ಹ್ಯಾಂಡ್ ಇನ್ ಹ್ಯಾಂಡ್ ಹೋದ್ರೆ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ. ಇಲ್ಲದೆ ನಾವೀಗ ವರ್ಷದನ್ನ ಮಾಡಿದ್ವಿ, ನೇಚರ್ಸ್ ಡೇ ವಿಡಿಯೋ ಆಯ್ತು, ಅಲ್ಲಿಗೆ ಎಂಡ್ ಆಗಬಾರ್ದು ಅಂತ. ಇದು ಕಂಟಿನ್ಯೂಟಿ ಇದ್ರೆ ಮಾತ್ರ ಇಟ್ ಕ್ಯಾನ್ ಬ್ರಿಂಗ್ ಅನ್ ಚೇಂಜಸ್ ಇನ್ ಇಂಪ್ಯಾಕ್ಟ್, ಚೇಂಜ್ ಆಗುತ್ತೆ. ಅಂದ್ರೆ ಪರಿಸರ ಸಂರಕ್ಷಣೆ ಅಂತ ಹೇಳುವಂಥದ್ದು ಸಮಾಜಕ್ಕೆ ನಾವು ಕೊಡುವಕ್ಕಿಂತ ಮುಂಚೆ ನಮ್ಮಲ್ಲಿ ನಾವು ಆ ಚೇಂಜಸ್ ಅನ್ನ, ಬದಲಾವಣೆಯನ್ನ ತಂದುಕೊಳ್ಬೇಕು. ಆ ಬದಲಾವಣೆ ತಂದಾಗ ಮಾತ್ರ ಇಡೀ ಸಮಾಜದ ಬದಲಾವಣೆ ಸಾಧ್ಯ ಆಗ್ತದೆ. ಹಾಗಿರುವಾಗ ನೀವು ಹೇಳಿದ್ರಿ ಆವಾಗ ವೃಕ್ಷೋದ್ಯಾನ ಕೆಲಸವನ್ನ ಮಾಡುವಾಗ ಶಾಲಾ ಮಕ್ಕಳನ್ನು ನಾವು ಒಂದುಗೂಡಿಸಿದ್ವಿ ಅಂತ. ಶಾಲಾ ಮಕ್ಕಳಿಗೆ ಯಾವ ರೀತಿಯಾದ್ರೂ ಒಂದು ಆಕ್ಟಿವಿಟೀಸ್ ಅನ್ನ ನೀವು ಹಮ್ಮಿಕೊಂಡಿದ್ದೀರಾ ನಿಮ್ಮ ಕಮಿಟಿಯಿಂದ, ಅಥವಾ ಶಾಲಾ ಮಕ್ಕಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ತರಲಿಕ್ಕೆ ನಿಮ್ಮ ಉದ್ದೇಶ ಏನಾಗಿತ್ತು? ನಮ್ಮ ಶಾಲಾ ಮಕ್ಕಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ತರುವ ಉದ್ದೇಶ ಏನಂದ್ರೆ, ಬೇಸಿಕಲಿ ನಮ್ಮ ಸಂಘದ ಹೆಸರೇ ಯೋಜನಾ ಸಭಾ, ಮಕ್ಕಳಿಂದನೇ ಆಗ್ಬೇಕು ಅದು. ನಮ್ಮ ಹೊಸ ಐಡಿಯಾಸ್ ಬರು. ಈಗ ನಮ್ಮ ಹಿಂದಿನ ಅವರು ಎಂತ ಐಡಿಯಾ ಮಾಡಿದ್ದಾರೆ, ಅವರ ಥಿಂಕಿಂಗ್ ಬೇರೆ ಇರ್ತದೆ, ಈಗ ನಮ್ಮದು ಐಡಿಯಾಲಜಿ ಬೇರೆ. ನೆಕ್ಸ್ಟ್ ಜನರೇಷನಿಗೆ ಆಲ್ ಆಫ್ ಅ ಸಡನ್ ನಾಳೆಯಿಂದ ನೀನು ಮಾರೆ ಅಂತ ಬಂದು ಕೂರಿಸ್ಲಿಕ್ಕೆ ಆಗುದಿಲ್ಲ, ಪಟ್ಟ ಕೊಡ್ಲಿಕ್ಕೆ ಆಗುದಿಲ್ಲ, ಅವರಿಗೂ ಕಷ್ಟ ಆಗುತ್ತೆ. ಅವ್ರಿಗೆ ಈಗಲಿಂದಾನೇ ಇನ್ವಾಲ್ವ್ ಮಾಡಿದ್ರೆ, ಈಗ ನಮ್ಮ ಈಗಿನ ಜನರೇಷನ್ ಹೇಗಂದ್ರೆ ಮೊಬೈಲಲ್ಲಿ ಇರ್ತಾರೆ, ಎಲ್ಲ ಮನೆ ಮಕ್ಕಳು ಮೊಬೈಲಲ್ಲಿ ಇರ್ತಾರೆ. ಮತ್ತೆ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿ, ಅವ್ರವ್ರೆ ಆಡೋದ ಮೊಬೈಲ್. ಈಗ ಅಕ್ಕ ತಂಗಿ ಇದ್ರೆ ಅವರೇ ಒಂದು 3 ಜನ ಗ್ರೂಪ್ ಆಡ್ಸೋದು. ನಮ್ಮ ಇಂಟೆನ್ಷನ್ ಹೇಗಿತ್ತಂದ್ರೆ, ಮಕ್ಕಳು ಸಮಾಜದಲ್ಲಿ ಒಡಗೂಡ್ಬೇಕು. ಒಂದು 4-5 ಜನ, ಇಫ್ ಯು ಸಿ ಮೋರ್ ಪೀಪಲ್ ದೇ ಲರ್ನ್. ಈಗ ಖಾಲಿ ನಮ್ಮ ಮನೆಯವರೇ ಅದೇ ಒಂದು 4 ಜನ ನಾವು ನೋಡ್ತೇವೆ, ಕಲಿಯುವುದು ಅಪರ್ಚುನಿಟಿ ಕಮ್ಮಿ ಇರ್ತದೆ. ಹಾಗೆ ಒಂದು ಸಮಾಜ ಹೇಗಿರ್ತದೆ, ಇನ್ವಾಲ್ವ್ ಹೇಗಾಗಬೇಕು, ಇನ್ನೊಬ್ಬರೊಟ್ಟಿಗೆ ಮಿಂಗಲ್ ಆಗಿ ಕೆಲಸ ಹೇಗೆ ಮಾಡೋದು, ಇದೆಲ್ಲ ಅವರಿಗೆ ಬೇಸಿಕ್. ಈಗ ಅಂದರೆ ಸಣ್ಣ ಏಜಿಂದನೇ ಟ್ರೈನಿಂಗ್ ಸಿಕ್ಕಿದ್ರೆ ಇನ್ ಫ್ಯೂಚರ್ ಅವರಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ಅದೊಂದು ಉದ್ದೇಶ ಇತ್ತು. ಹಾಗಾಗಿ ನಾವು ಮಕ್ಕಳನ್ನು ಇನ್ಕ್ಲೂಡ್ ಮಾಡಿದ್ದೇವೆ. ಮಕ್ಕಳನ್ನು ಈ ಸತಿ ಇನ್ಕ್ಲೂಡ್ ಮಾಡಿದೆ ಅಂತಂದರೆ ನಾವು ಪ್ರೆಷರಸ್ ಮಾಡಿದ್ದು ಅವರ ತಂದೆ ತಾಯಿಗೆ.
ಹೇಗೆ ಮಕ್ಕಳಿಗೆ ನಾವು ಹೇಗೆ ಕನ್ವಿನ್ಸ್ ಮಾಡಿದ್ದಂತೆ ಫೋನ್ ಮಾಡಿ, ಹೇಗೆ ನಿಮ್ಮ ಮಕ್ಕಳಿಗೆ ನಾಳೆ ಬರುವವರಿಂದ ಶಾಲೆ ಉಂಟು, ಎಂಥವ್ರು ಒಂದು ಲಾಸ್ಟ್ ಚೇಂಜಸ್ ಇರೋದು ನಮ್ಮೊಟ್ಟಿಗೆ ಕಳಿಸಿಕೊಡಿ, ಸೇಫ್ಟಿ ನಾವು ನೋಡ್ಕೊಳ್ತೇವೆ, ಅದು ನಿಮಗೆ 100% ಗ್ಯಾರಂಟಿ ನಾವಿದ್ದೇವೆ. ಬಟ್ ಅವರಿಗೆ ಎಂಥವ್ರು ಒಂದು ಚೇಂಜಸ್, ಈಗ ನೆಕ್ಸ್ಟ್ ಶಾಲೆ ಸ್ಟಾರ್ಟ್ ಆಗಿ 1 ವಾರ ಬೈಂಡಿಂಗ್ ಮಾಡ್ಬೋದು, ಅದೇ ಟೆನ್ಷನಲ್ಲಿ ಇರ್ತಾರೆ. ಲಾಸ್ಟ್ ಲೆಟ್ ದೆಮ್ ಎಂಜಾಯ್ ಇನ್ ಅ ಡಿಫ್ರೆಂಟ್ ವೇ. ಲಾಸ್ಟ್ 1 ವಾರ ಕಲೀಲಿ ಅಂತ, ದೇ ವಿಲ್ ಲರ್ನ್. ಸೊ ಅದೊಂದು ಉದ್ದೇಶ ಇಟ್ಕೊಂಡು ಮಕ್ಕಳನ್ನು ಇನ್ವೈಟ್ ಮಾಡಿದ್ವಿ ಅದು. ಬಟ್ ವಿ ಹ್ಯಾವ್ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್. ಅದು ಕೂಡ ಯಶಸ್ವಿಯಾದ ಒಂದು ಕಾರ್ಯಾಚರಣೆ ಆಯಿತು ನಿಮ್ದು. ಹಾಗಿರುವಾಗ ಮತ್ತೆ ನಾವು ನಮ್ಮ ಪ್ರೀವಿಯಸ್ ಇವೆಂಟ್ ಸಂಧ್ಯಾ ವಂದನ ಶಿಬಿರ, ಅದ್ರಲ್ಲಿ ಸಹ ನಮ್ದು ಮೆಜಾರಿಟಿ ಆಫ್ ದ ಪಾರ್ಟಿಸಿಪೆಂಟ್ಸ್ ವರ್ ಸ್ಟೂಡೆಂಟ್ಸ್ ಅಂದರೆ ಸ್ಕೂಲ್ ಶಾಲೆ ಹೋಗೋದು ಮಕ್ಕಳು. ಇದ್ರ ನೆಕ್ಸ್ಟ್ ಇವೆಂಟ್ ನಮ್ಮ ಗೋಶಾಲೆಗೆ, ಅದಕ್ಕೆ ಸಹ ಅವರು ಬರ್ತಾರೆ ಮಕ್ಕಳು ಎಲ್ಲ. ತುಂಬಾ ಜನರಿಗೆ ದನ ಅಂದ್ರೆ ಇಷ್ಟ ಇರ್ತದೆ, ಸೊ ಎಲ್ಲರೂ ಬರ್ತಾರೆ. ಸೊ ನಮ್ದು ಮೋಸ್ಟ್ ಆಫ್ ದ ಇವೆಂಟ್ಸ್ಗೆ ನಾವು ಮಕ್ಕಳನ್ನ ಇನ್ವಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಹೌದು, ತುಂಬಾ ಒಳ್ಳೆಯ ಕೆಲಸ. ಯಾಕಂತ ಹೇಳಿದ್ರೆ ಮಕ್ಕಳು ಇದನ್ನ ಕಲ್ತ್ರೆ ಮಾತ್ರ ಮುಂದಿನ ಪೀಳಿಗೆ ಕೂಡ ಸದೃಢವಾಗ್ತದೆ ಅಂತ. ಹಾಗಿರುವಾಗ ನಾವು ನೋಡಿರುವಂತದ್ದು ಹೆಬ್ರಿಯ ಪರಿಸರ ಅಂತ ಹೇಳಿದ್ರೆ ಮೊದಲಿಂದ ಅದೊಂದು ತಲೆಯಲ್ಲಿ ಫೀಲಿಂಗ್ ಇರ್ತದೆ, ಲೈಕ್ ಇದೊಂದು ಕಾಡಿನ ಪ್ರದೇಶ ಅಂತ. ಈಗ ಈ ಕಾಡು ನಾಡಾಗಿದೆ, ಹೋಗುವಾಗ ಎಲ್ಲ ಡೆವಲಪ್ಮೆಂಟ್ಸ್ ನಮಗೆ ಕಾಣ್ತಾ ಇದೆ. ಸೊ ಕಾಡಿಂದ ನಾಡಿನ ಕಡೆಗೆ ಪಯಣ ಆಗ್ತಾ ಇದೆ. ಹಾಗಿರುವಾಗ ಗ್ರಾಮೀಣ ಜನರಲ್ಲಿ ಕೂಡ ನಾವು ಒಂದು ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು, ಜಾಗೃತಿಯನ್ನು ನೀಡುವಂಥದ್ದು ಮುಖ್ಯ ಆಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ಏನಾದರೂ ಕೆಲಸವನ್ನ ಮಾಡ್ತಿದ್ದೀರಾ? ಇದರಲ್ಲಿ ಸಹ ಇನ್ನೊಂದು ಅಬ್ಸರ್ವೇಷನ್ ನಾವು ನೋಡಿದ್ದು ಹೇಳುವುದಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಅವ್ರ ಹತ್ರ ನಾವು ಪರಿಸರ ಬಗ್ಗೆ ಕಲಿಬೇಕು. ಹೌದು, ಖಂಡಿತವಾಗಿ ಅವರಿಗೆ ನಾವು ಕಲಿಸಿಕೊಡುವಂಥದ್ದು ಪಾಯಿಂಟ್ ಪ್ರಶ್ನೆ ಬರುವುದಿಲ್ಲ. ನಮ್ಮ ಈ ಕಾರ್ಯಕ್ರಮ ಮಾಡುವಾಗ ಯಾವ ಗಿಡ ನೆಡಿಬಹುದು ಅಂತ ನಾವು ಹೇಳಿದ್ದೇವೆ, ಅದರದ್ದು ಮಾಹಿತಿ ನಮ್ಗೆ ಇರ್ಲಿಲ್ಲ. ಒಬ್ಬ ಹೇಳಿದ ಮಾವಿನ ಮರ ನೆಡುವುದು, ಇನ್ನೊಬ್ಬ ರೋಡ್ ಮಧ್ಯದಲ್ಲಿ ಮಾವಿನ ಮರ ಅದು ಸರಿ ಆಗುದಿಲ್ಲ ಅಂತ. ಮತ್ತೆ ದಾಸವಾಳ ಹಾಕುವಂತಿದ್ದು ಹೂವಿಗೆ ಅಡ್ವಾಂಟೇಜ್, ಬಟ್ ದನ ತಿಂತದ್ದೆ ಅಂತ ಬಂತು. ಸೊ ಇದು ನಾವು ಏನು ಇನ್ಫಾರ್ಮೇಶನ್ ತಗೊಂಡಿದ್ದೇವೆ, ಗ್ರಾಮೀಣದವರು ಲೋಕಲ್ಸ್ ನಮ್ಮ ಹಳ್ಳಿಯವರು ಇರ್ತಾರೆ, ಅವರಿಗೆ ಐಡಿಯಾ ಇರುತ್ತೆ, ಅವರಿಂದ ನಾವು ಕಲಿಬೇಕು. ಇದು ನಾವು ಗ್ರಾಮೀಣ ಪ್ರದೇಶದವರನ್ನು ಕಲಿಸುವುದಲ್ಲ, ನಮ್ಮ ಟಾರ್ಗೆಟ್ ನಮ್ಮ ಮಕ್ಕಳನ್ನು ಅವರೊಟ್ಟಿಗೆ ಒಡಗೂಡಿಸಿ ಅವ್ರ ಹತ್ರ ಇದ್ದ ಸ್ವಲ್ಪ ನಾಲೆಜ್ ವಿದಿನ್ ಅ ಸಿಂಗಲ್ ನೈಟ್ ಫುಲ್ ನೋವೆಲ್ ಓದ್ಲಿಕ್ಕೆ ಆಗುದಿಲ್ಲ, ಪೇಜ್ ಬೈ ಪೇಜ್, ಸ್ಟೆಪ್ ಬೈ ಸ್ಟೆಪ್ ಅವರಿಂದ ಸಹ ನಾವು ಕಲಿತೇವೆ. ಸೊ ಇದರಿಂದ ಗ್ರಾಮೀಣ ಜನರಿಂದ ಕೂಡ ನಾವು ಕಲಿಬೇಕು. ಸೊ ಇದನ್ನ ನಮ್ಮ ಮುಂದಿನ ಪೀಳಿಗೆಗೆ ಸಹ ಕೊಡಬೇಕು ಅಂತ. ಹಾಗಿರುವಾಗ ಇಷ್ಟೆಲ್ಲ ನೀವು ಕೆಲಸ ಮಾಡಿದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಿಮಗೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಸೊ ಸೋಷಿಯಲ್ ಮೀಡಿಯಾ ನಿಮ್ಮ ಪಾಲಿಗೆ ಎಷ್ಟು ಒಳ್ಳೆಯ ರೀತಿಯ ಒಂದು ರೆಸ್ಪಾನ್ಸ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದಾ? ಖಂಡಿತವಾಗಿ ಸೋಷಿಯಲ್ ಮೀಡಿಯಾ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ 50 ಪಟ್ಟು ಜಾಸ್ತಿ ನಮಗೆ ರೆಸ್ಪಾನ್ಸ್ ಬಂದಿದೆ. ನಾವು ಅಂದರೆ ಇದ್ರ ತನಕ ಈ ಸ್ಟೆಪ್ ತನಕ ನಮಗೆ ಹೊಸ ಕಮಿಟಿ ಆಗುವಾಗ ನಮಗೆ ಹ್ಯಾಂಡ್ ಓವರ್ ಮಾಡುವಾಗ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತ ಇರಲಿಲ್ಲ. ಅದು ಟ್ರೆಂಡ್ ಇತ್ತೀಚೆಗೆ ಬಂದದ್ದು. ಈಗ ನೀವು ಕೇಳಿದ್ರಿ ಮಕ್ಕಳನ್ನು ಹೇಗೆ ಅಟ್ರಾಕ್ಟ್ ಮಾಡ್ಬೋದು ಅಂತ. ಮಕ್ಕಳು ಇರೋದು ಈಗ ಫೋನಲ್ಲಿ. ಈಗ ಯಾವುದೇ ಸುದ್ದಿ ನಮಗೆ ಇನ್ನೊಬ್ಬರಿಗೆ ತಲುಪಿಸ್ಬೇಕು, ಅದು ಕೆಟ್ಟದಾಗಲಿ ಒಳ್ಳೇದಾಗಲಿ, ಹೈಯೆಸ್ಟ್ ಸ್ಪ್ರೆಡ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಾವು ಒಂದು ನಮ್ಮದು ಇನ್ಸ್ಟಾಗ್ರಾಮ್ ಇದೊಂದು ಅಕೌಂಟ್ ಮಾಡಿ ಸ್ಟಾರ್ಟಿಂಗ್ ಮಾಡುವಾಗ ನಾವೇ ಕಳಿಸಿದ್ವಿ, ಪ್ಲೀಸ್ ಫಾಲೋ ಮಾಡಿ, ನಮ್ಮೊಂದು ಫಾಲೋ ಮಾಡಿ ಅಂತ. ಸಾಧಾರಣ ಒಂದು ಫಸ್ಟ್ ಮಂತ್ ಒಂದು 40-50 ಜನ ಫಾಲೋ ಮಾಡ್ತಿದ್ರು ಅಷ್ಟೇ. ನಮಗೆ ಇವತ್ತಿನ ಹೇಳಲಿಕ್ಕೆ ಖುಷಿ ಆಗ್ತಾ ಉಂಟು. ದೊಡ್ಡ ಅಚೀವ್ಮೆಂಟ್ ಅಲ್ಲ, ಬಟ್ ನಮ್ಮ ಈ ಟೈಮ್ ಸ್ಪ್ಯಾನಿಗೆ ದೊಡ್ಡ ಅಚೀವ್ಮೆಂಟ್. ಇವತ್ತು ನಮ್ಮ GSB ಯೋಜನಾ ಸಭಾ ಏನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವಿಂಗ್ ಇದ್ದಾರೆ, ಸಾಧಾರಣ ಒಂದು 450 ಮೇಲೆ ಫಾಲೋವರ್ಸ್ ಇದ್ದಾರೆ. ಮತ್ತು ನಾವು ಯಾವ ವಿಡಿಯೋ ಬಿಡ್ತೀವಿ ನೋಡಿ, ನಾವು ಎಕ್ಸಾಂಪಲ್ ವೃಕ್ಷೋದ್ಯಾನದ ಒಂದು ವಿಡಿಯೋ ಮಾಡಿ ಡ್ರೋನ್ ಶೂಟಿಂಗ್ ಮಾಡಿ ಈಗಿನ ಕಾಲದಕ್ಕೆ ಸರಿಯಾಗಿ ಅಂತ ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡಿ 24 ಗಂಟೆ ಒಳಗೆ 26,000 ಜನ ನೋಡಿದ್ದಾರೆ. ಅದೊಂದು ನಮಗೆ ದೊಡ್ಡ ಹೆಮ್ಮೆಯ ವಿಷಯವೇ. ಅದರದ್ದು ಒಂದು ಸಪರೇಟ್ ಪೋಸ್ಟರ್ ಮಾಡಿ ಸಹ ನಾವು ಪೋಸ್ಟ್ ಮಾಡಿದ್ದೇವೆ. ಸೊ ಅಂದ್ರೆ ಜನರ ಒಂದು ಪ್ರತಿಕ್ರಿಯೆ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ ಅಂತ. ಹಾಗಿರುವಾಗ ಮುಂದಿನ ಪೀಳಿಗೆಗೆ ಈ ಒಂದು ಕಾರ್ಯಕ್ರಮಗಳು, ಪರಿಸರ ಸಂರಕ್ಷಣೆ ಇರ್ಬೋದು ಅಥವಾ ನಿಮ್ಮ ಕಮಿಟಿಯಿಂದ ಆಗುವಂತಹ ಕೆಲಸ ಇರ್ಬೋದು, ನಿಮ್ಮ ಊರಿನ ಜನತೆಗೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರ್ಬೋದು ಅಂತ ಹೇಳಿ ನೀವು ಎಣಿಸ್ತೀರಾ? ಈಗ ಒಂದು 5 ವರ್ಷ ಬಿಟ್ಟು ನಾವು ಹೆಬ್ರಿಗೆ ಬರುವಾಗ ಚಂದ ಗಿಡ ನೋಡ್ಲಿಕ್ಕೆ ಖುಷಿ ಆಗುತ್ತೆ, ಹೌದಲ್ವಾ? ಖಂಡಿತ. ಇದರಿಂದ ನಾವೇನು ಹೇಳ್ಬೋದು, ಈಗ ಇಷ್ಟು ಗಿಡ 1,000 ಗಿಡ ಎಬ್ರಿ ಎಂಟರ್ ಆಗೋದು, ಇದು ನಮ್ಮ ಕಮಿಟಿಯವ್ರು ನಟ್ಟಿದ್ದು ಅಂತ ನಮ್ಮದು. ನಾವು ಕಮಿಟಿಯವರು ಅಥವಾ ನಮ್ಮ ಜೂನಿಯರ್ಸ್ ಯಾರು ಮಕ್ಕಳಿದ್ದಾರೆ ಅವ್ರು ಹೇಳ್ಬೋದು, ನಾವು ಸಹ ಇದ್ರಲ್ಲಿ ಪಾರ್ಟ್ ತಗೊಂಡು ನಾವು ಸಹ ಪಾಲ್ಗೊಂಡು ಗಿಡ ನೆಟ್ಟಿದ್ದೇವೆ. ಒಂಥರ ಪ್ರೌಡ್ ಮೂಮೆಂಟ್ ಹೇಳಲಿಕ್ಕೆ. ಹಾಗೆ ಬೇರೆ ಬೇರೆ ಇವೆಂಟ್ ಅನ್ನು ಮಾಡಿ ನಮ್ಮ ನೆಕ್ಸ್ಟ್ ಯಾರು ಕಮಿಟಿಗೆ ಬರ್ತಾರಲ್ಲ ಅವರಿಗೊಂದು ಐಡಿಯಾಸ್ ಸಿಗುತ್ತೆ. ಅವ್ರು ಸಹ ಹೇಳ್ಬೋದು 50th ಇಯರಿಂದ ನಾವು ಹೇಗೆ ಸೆಲೆಬ್ರೇಟ್ ಮಾಡಿ ನಾವು ಅದನ್ನು ಮುಂದೆ ಹಿಡ್ಕೊಂಡು ಹೋಗ್ತೇವೆ, ಹಾಗೆಲ್ಲ ಹೇಳಲಿಕ್ಕೆ ಸುಲಭ ಆಗುತ್ತಲ್ಲ. ಅಂದರೆ ಅವರಿಗೂ ಒಂದು ಉತ್ತೇಜನವನ್ನು ಕೊಡುವ ಕೆಲಸವನ್ನು ನೀವು ಕಮಿಟಿಯಿಂದ ಮಾಡ್ಬೋದು ಅಂತ. ಹೌದು, ಖಂಡಿತ. ಅದು ಸೋಷಿಯಲ್ ಮೀಡಿಯಾದ ಇನ್ನೊಂದು ಇಂಪ್ಯಾಕ್ಟ್ ಅದೇ. ಈಗ ನಾವು ಏನು ಪ್ರೋಗ್ರಾಮ್ ಮಾಡಿದ್ದೀವಿ 5, 10, 11 ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರೆಕಾರ್ಡ್ ಇರುತ್ತೆ.
ನಂಬರ್ 1 ಅಟ್ರಾಕ್ಷನ್ ನಮ್ಮ ಅಪ್ಕಮಿಂಗ್ ಜನರೇಷನ್ ಕರಿಬೇಕಾದ್ರೆ ಸೋಷಿಯಲ್ ಮೀಡಿಯಾ ಇಸ್ ಒನ್ ಆಫ್ ದಿ ಮೇನ್. ಅದೇ ಒಂದು ಅಟ್ರಾಕ್ಷನ್. ಈಗಿನ ಮಕ್ಕಳಿಗೆ ಇನ್ವಾಲ್ವ್ ಆಗ್ಬೇಕಂದ್ರೆ ನಾನು ಹೋಗುವವರ ನಾವು ಒಂದು ಮಾಡುವ ಈಗ ನಾವು ಹೆಬ್ಬಿರೋರು ಅಂತಲ್ಲ, ನಮ್ಮದು ನೋಡಿ ಇನ್ನೊಂದು ಊರಿನವರು ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ಸಹ ನಮ್ಗೆ ಐಡಿಯಾ ಮೇಲಿಂದ ಬಂದದ್ದಲ್ಲ, ನಾವು ಇನ್ನೊಬ್ರು ಯಾರ್ದು ನೋಡಿ ಬೇರೆ ಬೇರೆ ಕ್ಲಬ್ ಅವರು ಮಾಡಿದಾರ ಹಾಗೆ ಮಾಡ್ಬೋದು. ಹಾಗೆ ಒಬ್ಬರಿಗೆ ಒಂದು ಪ್ರಚಾರ ಎಷ್ಟು ಜಾಸ್ತಿ ಆಗುತ್ತೆ ನೋಡಿ ಒಳ್ಳೆ ವಿಚಾರಕ್ಕೆ, ಅಷ್ಟು ಬೆನಿಫಿಟ್. ಅಂದ್ರೆ ಅವರವರ ಊರಲ್ಲಿ ಸಹ ಇಂಥದ್ದೇ ಒಂದು ಕಾರ್ಯಕ್ರಮ ಮಕ್ಕಳು ನಮ್ಮ ಯುವಜನರು ಸೇರಿ ಮಾಡಿದ್ರೆ ಅದು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ನನ್ನ ಅಪೇಕ್ಷೆ. ಅಂದರೆ ಪ್ರಸಕ್ತ ಸಾಲಿನಲ್ಲಿ ಏನಿದೆ, ಪ್ರಸ್ತುತವಾಗಿ ಜನರು ಏನನ್ನು ಆಕ್ಸೆಪ್ಟ್ ಮಾಡ್ತಿದ್ದಾರೆ ಅದನ್ನು ನಾವು ಕೊಡಬೇಕು ಸಮಾಜಕ್ಕೆ ಅಂತ. ಹಾಗಿರುವಾಗ ಕೊನೆಯದಾಗಿ ಕೇಳೋದಾದರೆ, ಈ ಒಂದು ಯುವ ಪೀಳಿಗೆ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ, ಸಮಾಜಕ್ಕೆ ಮತ್ತಷ್ಟು ಪೂರಕವಾಗಿರುವ ಕೆಲಸವನ್ನು ಮಾಡ್ತಾ ಇದೆ ಹೇಳುವಾಗ ಯುವ ಜನರಿಗೆ ನೀವು ನಿಮ್ಮಿಂದ ಏನೊಂದು ಸಂದೇಶವನ್ನು ಮೆಸೇಜನ್ನು ಕೊಡಲಿಕ್ಕೆ ಬಯಸ್ತೀರಾ? ನನ್ನ ಕಡೆಯಿಂದ ಮೆಸೇಜ್ ಅಂದರೆ, ಯೂತ್ ಆರ್ ದ ಬ್ಯಾಕ್ ಬೋನ್ಸ್ ಆಫ್ ದಿ ಕಂಟ್ರಿ. ಯುವ ಜನರು ಮನಸ್ಸು ಮಾಡಿ ಏನು ಕೆಲಸ ಮಾಡಿದ್ರು ಸಕ್ಸಸ್ಫುಲ್ 100% ಆಗ್ಬೋದು. ಮತ್ತೆ ನಮ್ಮನ್ನು ಇನ್ನೊಬ್ರು ಜಡ್ಜ್ ಮಾಡ್ತಾರೆ, ಇಲ್ಲಾರ ಇನ್ನೊಬ್ರು ಬೇಜಾರು ಮಾಡ್ತಾರೆ, ಅದು ಯಾವುದು ಎನ್ಸ್ಕೊಳ್ಬಾರ್ದು. ನಮಗೆ ಏನು ಐಡಿಯಾ ಬರ್ತದೆ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಇಸ್ ದ ಕೀ. ನಾವು ಯಾವುದೇ ಕಾರ್ಯಕ್ರಮ ಮಾಡಿ ನೀವು ಕಾನ್ಫಿಡೆನ್ಸಿಂದ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಧೈರ್ಯ ಇದ್ದರೆ ಖಂಡಿತವಾಗಿ ದ ನೇಚರ್ ವಿಲ್ ಸಪೋರ್ಟ್ ಯು. ನಾವು ಹೇಳಿದಾಗೆ ಯಾವುದೇ ಆಸ್ಪೆಕ್ಟ್ ಆಗಲಿ, ಅದು ಹೊಸ ಐಡಿಯಾ ಬರೋದಾಗಲಿ, ಫಂಡ್ಸ್ ಬರೋದಾಗಲಿ, 100% ನಮಗೆ ಅದು ದಾರಿ. ನಾವು ಈಗಿನ ಯೂತ್ತಲ್ಲಿ ನಮ್ಮ ಎಂಥ ಪ್ರಾಬ್ಲಮ್ ಅಂದರೆ, ನಾವು ಫಸ್ಟ್ ಸ್ಟೆಪ್ ತಗೊಳ್ಳಿಕ್ಕೆ ಹೆದರ್ತೇವೆ. ವಿ ಹ್ಯಾವ್ ದ ಫಿಯರ್. ನಮ್ಮ ಮನೆಯವರು ಅಂತ ಹೇಳ್ಬೋದಾ, ಇದರಿಂದ ನನ್ನ ತಂದೆ ತಾಯಿ ಇಮೇಜಿಗೆ ಅಂತ ಹೇಳ್ಬೋದು. ನನ್ನ ಹೇಳೋದಂದ್ರೆ, ನೀವು ಒಳ್ಳೆ ಕೆಲಸ ಯಾವಾಗ ಮಾಡ್ತೀರಿ ನೀವು ಹೆದರ್ಬೇಕಂತಿಲ್ಲ, ಧೈರ್ಯ ತಗೊಂಡ್ರೆ ಆಯ್ತು. ಯು ಟೇಕ್ ದ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಸಮಾಜವು ತಗೊಳ್ತದೆ ನಿಮ್ಮೊಟ್ಟಿಗೆ. ಮ್ಯಾರಥಾನ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಸ್ಟೆಪ್ ನೀವು ತಗೊಳ್ಳಿ. ಯು ಕ್ಯಾನ್ ರನ್ ಅ ಮ್ಯಾರಥಾನ್, ಬಟ್ ಯು ಹ್ಯಾವ್ ಟು ಸ್ಟಾರ್ಟಿಂಗ್ ಒಂದು ನಾವು ಧೈರ್ಯದಿಂದ ಮಾಡಿದರೆ ಖಂಡಿತವಾಗಿ ಏನು ಕೆಲಸ ಯಾವ ಕಾರ್ಯಕ್ರಮ ಬೇಕಾದರೂ ಮಾಡ್ಬೋದಂತ ನನ್ನ ಅನಿಸಿಕೆ. ಮತ್ತು ನಾನೇನು ಹೇಳ್ತೇನೆಂದರೆ, ಸಮಾಜ ಸೇವೆ ಅಥವಾ ಹೆಲ್ಪ್ ಮಾಡಲಿಕ್ಕೆ ಏಜ್ ಲಿಮಿಟ್ ಏನೂ ಇಲ್ಲ. ವಿದ್ಯಾರ್ಥಿ ಆಗಿದ್ದರೂ ಮಾಡ್ಬೋದು, ದೊಡ್ಡವರಿದ್ದರೂ ಮಾಡ್ಬೋದು. ಇದರಿಂದ ನಾವು ಆದಷ್ಟು ಜನರಿಗೆ ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಿದರೆ ಒಳ್ಳೆಯದೇ. ಅಂದರೆ ಆತ್ಮವಿಶ್ವಾಸ ಏನಿರ್ತದೆ, ಧೈರ್ಯ ಏನಿರ್ತದೆ, ಇದು ನಮ್ಮನ್ನು ಸಮಾಜದಲ್ಲಿ ಮುನ್ನುಗ್ಗಿಸ್ತದೆ. ಅಷ್ಟೇ ಅಲ್ಲ, ನಾವು ಯುವಕರಾಗಿಯೇ ಮಾಡಬೇಕು ಅಂತಿಲ್ಲ, ಪ್ರತಿಯೊಬ್ಬ ಮನುಷ್ಯನ ಒಂದು ಕರ್ತವ್ಯ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ನಮ್ಮ ಪರಿಸರಕ್ಕೆ ಏನಾದರೂ ಕೊಡಲೇಬೇಕು ಅಂತ ಹೇಳಿ ಒಳ್ಳೆಯ ಒಂದು ಮೆಸೇಜನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ನಿಮ್ಮ ಸಂಘದ ಬಗ್ಗೆ, ಹಾಗೆ ಈ ಒಂದು ನೀವು ಮಾಡ್ತಾ ಇರುವಂತಹ ಕೆಲಸದ ಬಗ್ಗೆ, ಮುಂದಿನ ಆಲೋಚನೆಗಳ ಬಗ್ಗೆ ಕೂಡ ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ವೀಕ್ಷಕರೇ, ಪರಿಸರ ಸಂರಕ್ಷಣೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯವಾಗಿರ್ತದೆ. ಸೊ ಪರಿಸರವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಹಿರಿಯರಿಂದ ಕಿರಿಯರವರೆಗೆ ಎಲ್ಲರೂ ಕೂಡ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಮ್ಮ ಇಂದಿನ ವಿಶೇಷವಾದ ಸಂಚಿಕೆ ವಿಶ್ವ ಪರಿಸರ ದಿನಾಚರಣೆಯ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೇನೆ. ವಂದನೆಗಳು.